ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಪರಂ ಏಕಲವ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೇವರಾಜ್ ಆರ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, GFGC ರಿಪ್ಪನ್ಪೇಟೆ. ಓಕೆ, ಈ ಒಂದು ವಿಡಿಯೋನಲ್ಲಿ ಮಾರ್ಜಿನಲ್ ಕಾಸ್ಟಿಂಗಿಗೆ ಸಂಬಂಧಪಟ್ಟಂತೆ 15 ಮಾರ್ಕ್ಸ್ಗೆ ನಿಮ್ಮ ಎಕ್ಸಾಮಿನೇಷನಲ್ಲಿ 15 ಅಂಕಗಳಿಗೆ ಕೇಳುವಂಥ ಪ್ರಶ್ನೆಗಳನ್ನ, ಒಂದು 4 ಪ್ರಶ್ನೆಗಳನ್ನ ನಾನು ನಿಮಗೆ ಉತ್ತರ ಸಹಿತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ 4 ಪ್ರಶ್ನೆಗಳು ಎಕ್ಸಾಮಿನೇಷನ್ ವ್ಯೂ ಪಾಯಿಂಟಿಂದ ಹೇಳೋದಾದರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಈ 4 ಕ್ವೆಶನ್ಗಳನ್ನ 1 by 1 ನೋಡ್ತಾ ಹೋಗೋಣ. ಓಕೆನಾ? ಮೊದಲನೇ ಪ್ರಶ್ನೆ ಈ ಥರ ಇದೆ. ABC ಲಿಮಿಟೆಡ್ ಹ್ಯಾಸ್ ಪ್ರಿಪೇರ್ಡ್ ದಿ ಫಾಲೋಯಿಂಗ್ ಬಡ್ಜೆಟ್. ಸೇಲ್ಸ್ ಯೂನಿಟ್ಸ್ 15,000, ಫಿಕ್ಸ್ಡ್ ಕಾಸ್ಟ್ rupees 34,000, ವೇರಿಯಬಲ್ ಕಾಸ್ಟ್ rupees 6 per unit, ಸೇಲ್ಸ್ rupees 1,50,000. You are required to calculate PV ratio, BEP ಅಂದರೆ ಬ್ರೇಕ್ ಇವನ್ ಪಾಯಿಂಟ್, MOS ಅಂದರೆ ಮಾರ್ಜಿನ್ ಆಫ್ ಸೇಫ್ಟಿ. And the fourth requirement is, we are also asked to calculate revised PV ratio, break-even point and MOS in each of the following cases. 3 situations or cases are given. ಅದರಲ್ಲಿ ಮೊದಲನೇದು decrease of 10% in selling price. Second one, increase of 10% in variable cost. And third one, increase of sales volume by 2,000 units. ಓಕೆ, ಈ ಕ್ವೆಶನನ್ನು ನಾವೀಗ ಸಾಲ್ವ್ ಮಾಡಬೇಕಂದ್ರೆ ನಾನು ನಿಮಗೆ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೆ, ಎವ್ರಿಥಿಂಗ್ ಇನ್ ಮಾರ್ಜಿನಲ್ ಕಾಸ್ಟ್ ಬಿಗಿನ್ಸ್ ವಿತ್ ಕಾಂಟ್ರಿಬ್ಯೂಷನ್ ಅಂತ. ಕಾಂಟ್ರಿಬ್ಯೂಷನಿಂದನೇ ಶುರುವಾಗೋದು. ಸೊ ಅದಕ್ಕೆ ನಾವೀಗ ಕಾಂಟ್ರಿಬ್ಯೂಷನನ್ನು ಮೊದಲಿಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದು ಸಲ ನಾವು ಕ್ವೆಶನನ್ನು ಕ್ಲೀನಾಗಿ ನೋಡ್ಕೊಂಬೇಡ. ವಾಟ್ ಈಸ್ ಗಿವನ್ ಅಂತ. ಸೇಲ್ಸ್ ಯೂನಿಟ್ಸ್ ಕೊಟ್ಟಿದ್ದಾರೆ. ಕೀಪ್ ಇನ್ ಮೈಂಡ್, ದಿಸ್ ಈಸ್ ಯೂನಿಟ್ಸ್, ನಂಬರ್ ಆಫ್ ಯೂನಿಟ್ಸ್. ಎಷ್ಟು ಯೂನಿಟ್ಗಳು ಅಂತ? 15,000 ಯೂನಿಟ್ಸ್. ಫಿಕ್ಸ್ಡ್ ಕಾಸ್ಟು 34,000. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 1 ಯೂನಿಟ್ಗೆ 6 ರೂಪಾಯಿ. ಸೇಲ್ಸ್ 1.5 ಲಕ್ಷ ರೂಪಾಯಿ ಇದೆ. ಸೆಲ್ಲಿಂಗ್ ಯೂನಿಟ್ಸು ಅಥವಾ ಸೇಲ್ಸ್ ಯೂನಿಟು 15,000 ಇದೆ. ಸೊ ಸೆಲ್ಲಿಂಗ್ ಪ್ರೈಸ್ ಮಸ್ಟ್ ಬಿ ₹10. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗಿರುತ್ತೆ? 10 ರೂಪಾಯಿ ಆಗಿರುತ್ತೆ. ವೇರಿಯಬಲ್ ಕಾಸ್ಟು 6 ರೂಪಾಯಿ. ಓಕೆನಾ? ಈಗ ನೋಡ್ತಾ ಹೋಗೋಣ 1 by 1. ಓಕೆ, ಮೊದಲಿಗೆ ಕಾಂಟ್ರಿಬ್ಯೂಷನನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಕಾಂಟ್ರಿಬ್ಯೂಷನ್ಗೆ ನಿಮಗೆ ಫಾರ್ಮುಲಾ ಗೊತ್ತಿದೆ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ನೀವು ಇಲ್ಲಿ 2 ಥರ ಬೇಕಂದರೆ ತೊಗೊಬೋದು. ಒಂದು, ಇದರ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ನನಗೆ ಇವಾಗ ತಾನೇ ಹೇಳಿದೆ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 10 ರೂಪಾಯಿ, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟು 6 ರೂಪಾಯಿ. ಆ ಥರ ಬೇಕಾದರೂ ಮಾಡ್ಬೋದು. ಆರ್ ಎಲ್ಸ್ ಸೇಲ್ಸ್ ಕೊಟ್ಟಿದ್ದಾರೆ ಅವರು 1.5 ಲಕ್ಷ ತೊಗೊಳ್ಳಿ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ 15,000 ಯೂನಿಟು ಇಂಟು 1 ಯೂನಿಟ್ಗೆ 6 ರೂಪಾಯಿ. ಕ್ವೆಶನಲ್ಲೇ ಕೊಟ್ಟಿದ್ದಾರೆ. ಸೊ ಎಷ್ಟಾಗುತ್ತೆ? 90,000 ಆಗುತ್ತೆ. 1.5 ಲಕ್ಷ ಸೇಲ್ಸ್, 1,50,000 ಮೈನಸ್ 90,000, ಕಾಂಟ್ರಿಬ್ಯೂಷನ್ ಕಮ್ಸ್ ಅರೌಂಡ್ 60,000 ರೂಪಾಯಿ ಕಾಂಟ್ರಿಬ್ಯೂಷನ್ ಬರುತ್ತೆ. ಈ ಕಾಂಟ್ರಿಬ್ಯೂಷನಿಂದ ಉಳ್ಕೊಂಡಿರೋ ಎಲ್ಲ ಕ್ಯಾಲ್ಕುಲೇಷನ್ಸ್ಗಳನ್ನ 1 by 1 ಮಾಡ್ತಾ ಹೋಗೋಣ. ಇದು ಬೇಸಿಕ್ ಕ್ಯಾಲ್ಕುಲೇಷನ್ನು. ನಾವಿನ್ನೂ ಕೂಡ ಆನ್ಸರ್ಗೆ ಹೋಗಿಲ್ಲ, ಯಾಕಂದರೆ ಫಸ್ಟ್ ಅವ್ನು ಕೇಳಿರೋದು PV ರೇಷಿಯೋ. ಈ ಕಾಂಟ್ರಿಬ್ಯೂಷನನ್ನು ಯೂಸ್ ಮಾಡಿಕೊಂಡೇ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ PV ರೇಷಿಯೋ. ಓಕೆನಾ? ಫೈನ್. ನೆಕ್ಸ್ಟ್, ಓಕೆ, ಫಸ್ಟ್ ರಿಕ್ವೈರ್ಮೆಂಟು PV ರೇಷಿಯೋ. PV ರೇಷಿಯೋ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. PV ರೇಷಿಯೋ ಈಕ್ವಲ್ಸ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ದೆರ್ ಆರ್ ಮೋರ್ ದ್ಯಾನ್ 3 to 4 ಫಾರ್ಮುಲೆ. ಓಕೆನಾ? PV ರೇಷಿಯೋ ಕಂಡುಹಿಡಿಯಲಿಕ್ಕೆ 3 ಅಥವಾ 4ಕ್ಕಿಂತ ಹೆಚ್ಚು ಫಾರ್ಮುಲಾಗಳಿದ್ದಾವೆ, ಈಕ್ವೇಷನ್ಸ್ ಇದೆ. ಡಿಪೆಂಡಿಂಗ್ ಅಪಾನ್ ದ ಸಿಚುವೇಷನ್ ನಾವು ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊತೀವಿ. ಓಕೆ, PV ರೇಷಿಯೋ ಈಕ್ವಲ್ಸ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ನಾವು ಇವಾಗ ತಾನೇ ಕಾಂಟ್ರಿಬ್ಯೂಷನನ್ನು ಕಂಡುಹಿಡ್ಕೊಂಡ್ವಿ. ಇಟ್ ಈಸ್ 60,000 ಡಿವೈಡೆಡ್ ಬೈ ಸೇಲ್ಸ್ 1.5 ಲಕ್ಷ ಇಂಟು 100 ಮಾಡಿಕೊಂಡ್ರೆ ವಿ ವಿಲ್ ಗೆಟ್ ಅ PV ರೇಷಿಯೋ ಆಫ್ 40%. ನೆಕ್ಸ್ಟ್, ಫಸ್ಟ್ ರಿಕ್ವೈರ್ಮೆಂಟ್ ಈಸ್ ಓವರ್. ಮೊದಲನೇ ಕ್ವೆಶನ್ ನಾವು ಆನ್ಸರ್ ಮಾಡಿದ್ದೀವಿ. ಸೆಕೆಂಡ್ ಕ್ವೆಶನ್ ಬಂದ್ಬಿಟ್ಟು ಇಟ್ಸ್ ಅಬೌಟ್ ಫೈಂಡಿಂಗ್ ಔಟ್ BEP ಅಂದರೆ ಬ್ರೇಕ್ ಇವನ್ ಪಾಯಿಂಟ್. ಬ್ರೇಕ್ ಇವನ್ ಪಾಯಿಂಟ್ಗೆ ಫಾರ್ಮುಲಾ ಗೊತ್ತಿದೆ ನಮಗೆ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ.
ಫಿಕ್ಸ್ಡ್ ಕಾಸ್ಟ್ rupees 34,000 given in the question. PV ratio just now we have calculated, ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 40%. 34,000 ಡಿವೈಡೆಡ್ ಬೈ 40% ಹಾಕೊಂಡ್ರೆ ವಿ ವಿಲ್ ಗೆಟ್ ಎ BEP ಆಫ್ ₹85,000. ಅಂದರೆ ನಮಗೀಗ ಬ್ರೇಕ್ ಇವನ್ ಪಾಯಿಂಟ್ ಎಷ್ಟು ಬಂದಿದೆ? 85,000 rupees. BEP ಇನ್ ರುಪೀಸ್ ಅಂದರೆ ವ್ಯಾಲ್ಯೂ ಅಮೌಂಟಲ್ಲಿ ಕಂಡುಹಿಡಿದಿರೋದು 85,000. ನೆಕ್ಸ್ಟ್ ಮೊದಲನೇ ಕ್ವಶನಲ್ಲೇ ಮೂರನೇ ರಿಕ್ವೈರ್ಮೆಂಟ್ ಕೇಳಿದ್ದಾರೆ. ಪ್ರೆಸೆಂಟ್ ಸಿಚುವೇಷನಲ್ಲೇ MOS ಎಷ್ಟು ಅಂತ ಕಂಡುಹಿಡಿಯಿರಿ. ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿಗೆ ಫಾರ್ಮುಲಾ ಏನು? ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್ ಅಥವಾ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ, ಎರಡರಲ್ಲಿ ಯಾವ್ದು ಬೇಕಾದರೂ ಮಾಡ್ಬೋದು. ನಾವು ಇವಾಗ ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸನ್ನು ಮಾಡೋಣ. ಆ್ಯಕ್ಚುಯಲ್ ಸೇಲ್ಸು 1.5 ಲಕ್ಷ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಬ್ರೇಕ್ ಇವನ್ ಸೇಲ್ಸ್ ಇವಾಗ ತಾನೇ ಆನ್ಸರನ್ನು ಫೈಂಡ್ ಔಟ್ ಮಾಡಿದ್ದೀವಿ 85,000. 1.5 ಲಕ್ಷ ಮೈನಸ್ 85,000 ಮಾಡಿದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ₹65,000 ಬರುತ್ತೆ. ಓಕೆ, ಇದಿಷ್ಟು ಫಸ್ಟ್ 3 ರಿಕ್ವೈರ್ಮೆಂಟು. ಕ್ವಶನಲ್ಲಿ ಏನು ಕೇಳಿದ್ದಾರೆ? ಮೊದಲಿಗೆ PV ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ವಿ 40%. ಸೆಕೆಂಡ್ ಒನ್ BEP, ಓಕೆ ವ್ಯಾಲ್ಯೂನಲ್ಲಿ 85,000. MOS ಕೇಳಿದ್ದಾರೆ 65,000 ಕ್ಯಾಲ್ಕುಲೇಟ್ ಮಾಡಿದ್ವಿ. ಫೋರ್ತ್ ರಿಕ್ವೈರ್ಮೆಂಟ್ ಏನಪ್ಪ ಅಂದ್ರೆ ಚೇಂಜಸ್ಗಳನ್ನ ಕೊಟ್ಟಿದ್ದಾರೆ. ಆ ಚೇಂಜಸ್ಗಳನ್ನ ಅಕಂಪ್ಲಿಷ್ ಮಾಡಿ ಅದರ ಇಂಪ್ಯಾಕ್ಟ್ PV ರೇಷಿಯೋ, BEP ಮತ್ತು MOS ಮೇಲೆ ಏನೇನಾಗುತ್ತೆ ಅಂತ ಕಂಡುಹಿಡಿಬೇಕು. ಫೋರ್ತಲ್ಲಿ ಫಸ್ಟ್ ಕ್ವಶನ್, ಸಬ್ ಕ್ವಶನ್ ಏನು ಹೇಳುತ್ತಪ್ಪ ಅಂದರೆ PV ರೇಷಿಯೋ, ಬ್ರೇಕ್ ಇವನ್ ಪಾಯಿಂಟ್, MOS ವೆನ್ ಸೆಲ್ಲಿಂಗ್ ಪ್ರೈಸ್ ಈಸ್ ರೆಡ್ಯೂಸ್ಡ್ ಬೈ 10%. ಸೆಲ್ಲಿಂಗ್ ಪ್ರೈಸು 10% ರೆಡ್ಯೂಸ್ಡ್ ಆದರೆ PV ರೇಷಿಯೋ ಎಷ್ಟಾಗುತ್ತೆ, BEP ಎಷ್ಟಾಗುತ್ತೆ, MOS ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಪ್ರೆಸೆಂಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? ₹10. ಎಕ್ಸ್ಪೆಕ್ಟೆಡ್ ಫಾಲ್ ಇನ್ ಸೆಲ್ಲಿಂಗ್ ಪ್ರೈಸ್ ಇಸ್ 10%. ಅವರೇ ಹೇಳಿದ್ದಾರೆ 10% ಕಡಿಮೆ ಆದರೆ, ಬೆಲೆ ಕಡಿಮೆ ಆದರೆ. ಈಗ ಆಲ್ರೆಡಿ ₹10 ಇದೆ. ₹10 ಹೆಂಗೆ ಗೊತ್ತಾಯಿತು? 1.5 ಲಕ್ಷ ರೂಪಾಯಿ ಸೇಲ್ ಆಗ್ತಿರೋದು 15,000 ಯೂನಿಟ್ಗಳನ್ನ ಮಾಡ್ತಿದ್ದೀವಿ. ಸೇಲ್ಸ್ ಡಿವೈಡೆಡ್ ಬೈ ಸೇಲ್ಸ್ ಯೂನಿಟ್ಸ್, 1.5 ಲಕ್ಷ ಡಿವೈಡೆಡ್ ಬೈ 15,000 ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸೆಲ್ಲಿಂಗ್ ಪ್ರೈಸ್ ₹10. ಎಕ್ಸ್ಪೆಕ್ಟೆಡ್ ಫಾಲು 10%. ₹10ಗೆ 10% ಅಂದರೆ ₹1. ಸೊ ದ ನ್ಯೂ ಸೆಲ್ಲಿಂಗ್ ಪ್ರೈಸ್ ವಿಲ್ ಬಿ 10% ಕಡಿಮೆ ಆದಮೇಲೆ ಹೊಸ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? ₹9 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ₹9 ಆದರೆ PV ರೇಷಿಯೋ ಎಷ್ಟು, BEP ಎಷ್ಟು, MOS ಎಷ್ಟು ಅಂತ ಈಗ ಫೈಂಡ್ ಔಟ್ ಮಾಡೋಣ. ಓಕೆ, ಈಗ PV ರೇಷಿಯೋ ನೋಡ್ಕೊಳ್ಳೋಣ. PV ರೇಷಿಯೋ ಈಕ್ವಲ್ಸ್ ನ್ಯೂ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡೆಡ್ ಬೈ ನ್ಯೂ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಂಟು 100. ನಾನು ಸ್ವಲ್ಪ ಫಾರ್ಮುಲಾನ ಸ್ಲೈಟಾಗಿ ಚೇಂಜ್ ಮಾಡಿದ್ದೀನಿ. ಯಾಕಂತಂದರೆ ನಾವು ಸೆಲ್ಲಿಂಗ್ ಪ್ರೈಸನ್ನು ಏನು ಚೇಂಜಸ್ ಕೊಟ್ಟಿದ್ರು ಆ ಚೇಂಜಸನ್ನು ಅಪ್ಲೈ ಮಾಡಿದ್ದೀವಿ. ಸೊ ಸೆಲ್ಲಿಂಗ್ ಪ್ರೈಸು ₹10 ಇತ್ತು, ₹9 ಆಗಿದೆ. ಸೆಲ್ಲಿಂಗ್ ಪ್ರೈಸ್ ಕೂಡ ಹೊಸದು. ಆ್ಯಂಡ್ ದೆನ್ ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಆಗಿರೋ ಕಾರಣಕ್ಕಾಗಿ ಕಾಂಟ್ರಿಬ್ಯೂಷನ್ ಕೂಡ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ನಾನು ನ್ಯೂ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡೆಡ್ ಬೈ ನ್ಯೂ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಂಟು 100 ಈ ಫಾರ್ಮುಲಾ ಹಾಕ್ಕೊಂಡಿದ್ದೀನಿ. ನ್ಯೂ ಕಾಂಟ್ರಿಬ್ಯೂಷನ್ನು ₹9 ಮೈನಸ್ ₹6. ಕಾಂಟ್ರಿಬ್ಯೂಷನ್ ಚೇಂಜ್ ಆಗಿಲ್ಲ, ಹಾಗೇ ಇರುತ್ತೆ. ಸೆಲ್ಲಿಂಗ್ ಪ್ರೈಸ್ ಮಾತ್ರ ಚೇಂಜ್ ಆಗಿರೋದು. ₹3 ಹೊಸ ಕಾಂಟ್ರಿಬ್ಯೂಷನ್ನು. ನ್ಯೂ ಸೆಲ್ಲಿಂಗ್ ಪ್ರೈಸ್ ₹9. ಸೊ ನಮಗೆ PV ರೇಷಿಯೋ 33.33% ಬರುತ್ತೆ. ನೆಕ್ಸ್ಟು BEP ಕೇಳಿದ್ದಾರೆ, ಬ್ರೇಕ್ ಇವನ್ ಪಾಯಿಂಟ್. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ 34,000 ಕ್ವೆಶನಲ್ಲಿದೆ ನಮ್ಗೆ ಗೊತ್ತು. ಆ್ಯಂಡ್ PV ರೇಷಿಯೋ ಇವಾಗ ತಾನೇ ಫೈಂಡ್ ಔಟ್ ಮಾಡಿದ್ವಿ 33.33%. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ ಮಾಡಿದ್ರೆ ನಮಗೆ ಬ್ರೇಕ್ ಇವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಅಮೌಂಟಲ್ಲಿ ₹1,02,10 ಸಿಗುತ್ತೆ. ಆ್ಯಂಡ್ ಫೈನಲಿ ಕೊನೆಗೆ ಬಂದುಬಿಟ್ಟು MOS ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. ಆ್ಯಕ್ಚುಯಲ್ ಸೇಲ್ಸು ಈಗ ಸೆಲ್ಲಿಂಗ್ ಪ್ರೈಸ್ ಚೇಂಜ್ ಆಗಿದೆ ನೆನಪಿರಲಿ, 15,000 ಯೂನಿಟು ಇಂಟು ₹9 ಮೈನಸ್ ಬ್ರೇಕ್ ಇವನ್ ಸೇಲ್ಸ್ 1,02,10 ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ನಮಗೆ ಮಾರ್ಜಿನ್ ಆಫ್ ಸೇಫ್ಟಿ ₹32,990 ಬರುತ್ತೆ. ಈ ಫೋರ್ತ್ ಕ್ವೆಶನಲ್ಲಿ ಸೆಕೆಂಡ್ ರಿಕ್ವೈರ್ಮೆಂಟ್ ನೋಡೋಣ. PV ರೇಷಿಯೋ, ಬ್ರೇಕ್ ಇವನ್ ಪಾಯಿಂಟ್, MOS ವೆನ್ ವೇರಿಯಬಲ್ ಕಾಸ್ಟ್ ಈಸ್ ಇನ್ಕ್ರೀಸ್ ಬೈ 10%. ನೀವು ಒಂದು ವಿಷಯ ನೆನ್ಪಿಟ್ಕೊಬೇಕು, ಕ್ವೆಶನಲ್ಲಿ ಏನು ಬೇಸಿಕ್ ಕ್ವೆಶನ್ ಕೊಟ್ಟಿರ್ತಾನೆ ದಟ್ ವಿಲ್ ರಿಮೈನ್ ಕಾನ್ಸ್ಟೆಂಟ್. ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಲ್ಲ. ನಾವು ಯಾವುದಕ್ಕೆ ಚೇಂಜಸನ್ನು ಅಪ್ಲೈ ಮಾಡಬೇಕಂತಂದರೆ ಯಾವ ಎಲಿಮೆಂಟ್ಗೆ ಅವ್ರ ಕ್ವೆಶನಲ್ಲಿ ಚೇಂಜ್ ಮಾಡಲೇಬೇಕು ಅಂತ ಹೇಳಿರ್ತಾರೆ ಅದನ್ನು ಮಾತ್ರ ಚೇಂಜ್ ಮಾಡ್ತೀವಿ. ಸೊ ಈ ಕ್ವೆಶನಲ್ಲಿ ಏನಂತ ಹೇಳಿದ್ದಾರೆ, ಫೋರ್ತ್ ಕ್ವೆಶನಲ್ಲಿ ಸೆಕೆಂಡ್ ಸಬ್ ಪಾಯಿಂಟಲ್ಲಿ
ವೇರಿಯಬಲ್ ಕಾಸ್ಟ್ ಈಸ್ ಇನ್ಕ್ರೀಸ್ಡ್ ಬೈ 10% ಅಂತ ಹೇಳಿದ್ದಾರೆ. ಓಕೆನಾ? ಸೊ ವೇರಿಯಬಲ್ ಕಾಸ್ಟ್ ಎಷ್ಟಿದೆ ಈಗ ಪ್ರೆಸೆಂಟ್ ವೇರಿಯಬಲ್ ಕಾಸ್ಟ್ ಇರೋದು 6 ರೂಪೀಸ್ ಅಲ್ವಾ? ಪ್ರೆಸೆಂಟ್ ವೇರಿಯಬಲ್ ಕಾಸ್ಟ್ ಎಷ್ಟಿದೆ? 6 ರೂಪಿ. ರಿವೈಸ್ ಎಷ್ಟಾಗುತ್ತೆ? ಎಷ್ಟು ರಿವೈಸ್ ಮಾಡಬೇಕಂತ ಹೇಳಿದರೆ ಇಟ್ ಶುಡ್ ಬಿ ಇನ್ಕ್ರೀಸ್ಡ್ ಬೈ 10%. 10% ಇನ್ಕ್ರೀಸ್ ಮಾಡಿದ್ಮೇಲೆ ಎಷ್ಟಾಗುತ್ತೆ? 6 ರೂಪಾಯಿ 60 ಪೈಸೆ ಆಗುತ್ತೆ. 6 ರೂಪಾಯಿ ಇದ್ದಿದ್ದು 6 ರೂಪಾಯಿ 60 ಪೈಸೆ ಹೇಗಾಯ್ತಪ್ಪ ಅಂತಂದರೆ 10% ಇನ್ಕ್ರೀಸ್ ಅಂದರೆ 6 ರೂಪಾಯಿಗೆ 10% ಅಂದರೆ 60 ಪೈಸೆ. ಸೊ ಇಟ್ ಬಿಕಮ್ಸ್, ಹಳೇದು 6 ರೂಪಾಯಿ ಇತ್ತು, ಈಗ 10% ಜಾಸ್ತಿ ಆಗಿದೆ ಅಂದರೆ 60 ಪೈಸೆ ಜಾಸ್ತಿ ಆಗಿದೆ, 6 ರೂಪಾಯಿ 60 ಪೈಸೆ ಆಗುತ್ತೆ. ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಸೆಲ್ಲಿಂಗ್ ಪ್ರೈಸ್ ಏನು ಚೇಂಜ್ ಆಗಿರಲ್ಲ. ನೆನ್ಪಿಟ್ಕೊಳ್ಳಿ, ನಾನು ಇವಾಗ ತಾನೇ ಹೇಳಿದೆ, ಯಾವುದನ್ನು ಚೇಂಜ್ ಮಾಡಬೇಕಂತ ಹೇಳಿರ್ತಾರೋ ಅದನ್ನು ಮಾತ್ರ ಚೇಂಜ್ ಮಾಡಬೇಕು, ಬೇರೆ ಯಾವುದನ್ನು ಕೂಡ ನಾವು ಚೇಂಜ್ ಮಾಡೋಂಗಿಲ್ಲ. ನ್ಯೂ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಎಷ್ಟಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ 10 ರೂಪಾಯಿ ಇರುತ್ತೆ, ವೇರಿಯಬಲ್ ಕಾಸ್ಟ್ ಮಾತ್ರ 6 ರೂಪಾಯಿ 60 ಪೈಸೆ ಆಗಿದೆ. ಸೊ ನಮಗೆ ಹೊಸ ಕಾಂಟ್ರಿಬ್ಯೂಷನ್ನು 3 ರೂಪಾಯಿ 40 ಪೈಸೆ ಬರುತ್ತೆ. ಈಗ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ಪಿ ವಿ ರೇಷಿಯೋ ಈಕ್ವಲ್ಸ್ ಅಗೈನ್ ನ್ಯೂ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಂಟು 100. ಸೆಲ್ಲಿಂಗ್ ಪ್ರೈಸ್ ಚೇಂಜ್ ಆಗಿಲ್ಲ, ಅದಕ್ಕೆ ನಾನು ಬರೀ ಸೆಲ್ಲಿಂಗ್ ಪ್ರೈಸ್ ಅಂತ ಹಾಕ್ಕೊಂಡಿದ್ದೀನಿ. ಕಾಂಟ್ರಿಬ್ಯೂಷನ್ ಇವಾಗ ತಾನೇ ಹೇಳಿದೆ 3.4 ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ 10 ಹಾಗೆ ಇರುತ್ತೆ ಇಂಟು 100, 34%. ಹೊಸ ಪಿ ವಿ ರೇಷಿಯೋ ಎಷ್ಟು ಬರುತ್ತೆ? 34%. ಯಾವಾಗ? ಇಫ್ ವೇರಿಯಬಲ್ ಕಾಸ್ಟ್ ಈಸ್ ಇನ್ಕ್ರೀಸ್ ಬೈ 10%. ನೆಕ್ಸ್ಟ್ ಏನು ಕೇಳಿದಾರೆ ಅವರು? ಬ್ರೇಕ್ ಇವನ್ ಪಾಯಿಂಟ್. ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಈ ಫಾರ್ಮುಲಾ ನಿಮಗೆಲ್ಲ ಗೊತ್ತು. ಫಿಕ್ಸ್ಡ್ ಕಾಸ್ಟ್ ವಿಲ್ ರಿಮೈನ್ ಕಾನ್ಸ್ಟೆಂಟ್, ಅದಕ್ಕೇನು ಚೇಂಜಸ್ ಹೇಳಿಲ್ಲ. 34,000 ಡಿವೈಡೆಡ್ ಬೈ 34%, 1 ಲಕ್ಷ ಆಗುತ್ತೆ. ಬ್ರೇಕ್ ಇವನ್ ಸೇಲ್ಸ್ 1 ಲಕ್ಷ. ನೆಕ್ಸ್ಟು MOS ಕೇಳಿದ್ದಾರೆ, ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿಗೆ ಫಾರ್ಮುಲಾ ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. 1.5 ಲಕ್ಷ ಆ್ಯಕ್ಚುಯಲ್ ಸೇಲ್ಸು, ಬ್ರೇಕ್ ಇವನ್ ಸೇಲ್ಸು 1 ಲಕ್ಷ. ಸೊ MOS ಬಂದ್ಬಿಟ್ಟು 50,000. ಆ್ಯಂಡ್ ನೆಕ್ಸ್ಟು ರಿಕ್ವೈರ್ಮೆಂಟು ಸೇಮ್ ಕ್ವೆಶನಲ್ಲಿ, 4th ಕ್ವೆಶನಲ್ಲಿ ಸಿ ಪಿ ವಿ ರೇಷಿಯೋ, ಬ್ರೇಕ್ ಇವನ್ ಪಾಯಿಂಟ್, MOS, ಮಾರ್ಜಿನ್ ಆಫ್ ಸೇಫ್ಟಿ, ಸೇಲ್ಸ್ ವಾಲ್ಯೂಮ್. ಯಾವಾಗ ಸೇಲ್ಸ್ ವಾಲ್ಯೂಮ್ ಈಸ್ ಇನ್ಕ್ರೀಸ್ಡ್ ಬೈ 2000 ಯೂನಿಟ್ಸ್. ಪಿ ವಿ ರೇಷಿಯೋ, BEP, MOS when sales volume is increased by 2000 ಯೂನಿಟ್ಸ್. ಓಕೆ, ಸೇಲ್ಸ್ ವಾಲ್ಯೂಮ್ ಅಂದರೆ ಯೂನಿಟ್ಸ್ ಅಂತ. 2000 ಯೂನಿಟ್ಗಳನ್ನ ಜಾಸ್ತಿ ಸೇಲ್ ಮಾಡ್ತಿದ್ರೆ ಪಿ ವಿ ರೇಷಿಯೋ, BEP, MOS ಏನಾದ್ರು ಚೇಂಜ್ ಆಗುತ್ತಾ? ಚೇಂಜ್ ಆಗಂಗಿರ ಹೇಳಿ ಅಂತ ಹೇಳಿದ್ದಾರೆ. ಇಲ್ಲಿ ವಾಲ್ಯೂಮ್ ಆಫ್ ಸೇಲ್ಸ್ ಮಾತ್ರ ಜಾಸ್ತಿ ಆಗ್ತದೆ ನೋಡಿ. ನ್ಯೂ ಸೇಲ್ಸ್ ಲೆವೆಲ್ ಈಸ್ 17,000 ಯೂನಿಟ್ಸ್. ಅಂದರೆ 15,000 ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಿದ್ವಿ, ಇವಾಗ ಇನ್ನು 2,000 ಅಂತಂದರೆ ಟೋಟಲ್ 17,000 ಆಯಿತು. ಸೊ ಸೇಲ್ಸ್ ಎಷ್ಟಾಗುತ್ತೆ? ಇದು ಸೇಲ್ಸ್ ಯೂನಿಟ್ಗಳು. ಅಮೌಂಟ್ ಎಷ್ಟು? ಅಮೌಂಟ್ ವೈಸ್ ಹೇಳೋದಾದರೆ 1,70,000. ಅವ್ರು ಹೇಳ್ತಿರೋದು ಬರೀ 2,000 ಯೂನಿಟ್ಗಳು ಚೇಂಜ್ ಆಗುತ್ತೆ ಅಷ್ಟೇ ಅಂತ. ಸೆಲ್ಲಿಂಗ್ ಪ್ರೈಸ್ ಏನು ಬದಲಾಗಲ್ಲ, ವೇರಿಯಬಲ್ ಕಾಸ್ಟ್ ಚೇಂಜ್ ಆಗಲ್ಲ, ಫಿಕ್ಸ್ಡ್ ಕಾಸ್ಟ್ ಏನು ಚೇಂಜ್ ಆಗಲ್ಲ, ಎವ್ರಿಥಿಂಗ್ ವಿಲ್ ರಿಮೈನ್ ಕಾನ್ಸ್ಟೆಂಟ್. ಬೇರೆ ಯಾವುದ್ರಲ್ಲೂ ಏನೂ ಬದಲಾವಣೆ ಇಲ್ದಿರೋದ್ರಿಂದ ದ ಕಾಂಟ್ರಿಬ್ಯೂಷನ್ ವಿಲ್ ರಿಮೈನ್ ಕಾನ್ಸ್ಟೆಂಟ್. ಕಾಂಟ್ರಿಬ್ಯೂಷನ್ ಸೇಮ್ ಇರೋದ್ರಿಂದ ಪಿ ವಿ ರೇಷಿಯೋನು ಸೇಮ್ ಇರುತ್ತೆ, BEP ಕೂಡ ಸೇಮ್ ಇರುತ್ತೆ, ಯಾವುದೇ ಬದಲಾವಣೆ ಇಲ್ಲ. ಅಂದರೆ ಹಳೆ BEP ಮೊದಲೇನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ 85,000 ಅಂತ ಒಂದು BEP ಕಂಡಿಡಿದ್ವಲ್ಲ, ದಟ್ ರಿಮೈನ್ ಕಾನ್ಸ್ಟೆಂಟ್. ಸೊ ಅದಕ್ಕೆ ಈಗ MOS ಎಷ್ಟಾಗುತ್ತೆ? MOS ಮಾತ್ರ ಚೇಂಜ್ ಆಗೋದು, ಯಾಕಂದರೆ ಆ್ಯಕ್ಚುಯಲ್ ಸೇಲ್ಸ್ ಚೇಂಜ್ ಆಗ್ತಿದೆ. ಸೊ ದಟ್ MOS ಹ್ಯಾಸ್ ಟು ಬಿ ಡಿಫರ್ಡ್. MOS ಮಾತ್ರ ಚೇಂಜ್ ಆಗಬೇಕು. MOS ಎಷ್ಟಪ್ಪ ಅಂತಂದರೆ ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. ಆ್ಯಕ್ಚುಯಲ್ ಸೇಲ್ಸ್ ಎಷ್ಟು? ಇಲ್ಲೇ ಇದೆ, ನಾವು ಕ್ಯಾಲ್ಕುಲೇಟ್ ಮಾಡಿರೋವಂಥದ್ದು 1,70,000. ಬ್ರೇಕ್ ಇವನ್ ಸೇಲ್ಸ್ 85,000 ಮೊದಲೇ ಕಂಡಿಡ್ದಿದ್ವಿ. ಯಾಕಂದರೆ ನಾನು ನಿಮ್ಗೆ ಇವಾಗ ತಾನೇ ಹೇಳಿದೆ, ಕಾಂಟ್ರಿಬ್ಯೂಷನ್ ಚೇಂಜ್ ಆಗಲ್ಲ. ಕಾಂಟ್ರಿಬ್ಯೂಷನ್ ಚೇಂಜ್ ಆಗಿಲ್ಲ ಅಂದರೆ ಪಿ ವಿ ರೇಷಿಯೋ ಚೇಂಜ್ ಆಗಲ್ಲ. ಪಿ ವಿ ರೇಷಿಯೋ ಚೇಂಜ್ ಆಗಿಲ್ಲ ಅಂತಂದರೆ BEP ಕೂಡ ಚೇಂಜ್ ಆಗಲ್ಲ. ಸೊ ಮಾರ್ಜಿನ್ ಆಫ್ ಸೇಫ್ಟಿ 85,000. ಓಕೆನಾ? ಫೈನ್. ಈಗ ಸೆಕೆಂಡ್ ಕ್ವೆಶನಿಗೆ ಬರೋಣ. ಸೆಕೆಂಡ್ ಕ್ವೆಶನ್ನು ಫಸ್ಟ್ ಕ್ವೆಶನ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೆಕೆಂಡ್ ಕ್ವೆಶನ್ ಏನು ಹೇಳುತ್ತಪ್ಪ ಅಂತಂದರೆ, ಇಲ್ಲಿ 2 ವರ್ಷದ ಡೇಟಾನ ಕೊಟ್ಟಿದ್ದಾರೆ. 2 years ಡೇಟಾ ಈಸ್ ಗಿವನ್. ದ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ ಫಾರ್ 2 years ಆರ್ ಗಿವನ್ ಬಿಲೋ. 2 ವರ್ಷಗಳು 2014 ಮತ್ತು 2015ಗೆ ರಿಲೇಟ್ ಆಗಿರೋಂಥ ಡೇಟಾ ಕೊಟ್ಟಿದ್ದಾರೆ. ಏನೇನು ಡೇಟಾ ಕೊಟ್ಟಿದ್ದಾರೆ ನೋಡೋಣ. ಸೇಲ್ಸ್ ಕೊಟ್ಟಿದ್ದಾರೆ 2014ರಲ್ಲಿ 1,40,000, 2015ರಲ್ಲಿ 1,60,000 ಇದೆ. ಪ್ರಾಫಿಟ್ಸ್ ಕೊಟ್ಟಿದ್ದಾರೆ 2014ನಲ್ಲಿ 15,000, 2015ನಲ್ಲಿ 20,000. ನಾವೇನೇನ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂತಂದರೆ, ಒಂದು ಪಿ ವಿ ರೇಷಿಯೋ, ಎರಡನೇದು ಬ್ರೇಕ್ ಇವನ್ ಪಾಯಿಂಟ್, ಮೂರನೇದು ದ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಅ ಪ್ರಾಫಿಟ್ ಆಫ್ 40,000, ದ ಪ್ರಾಫಿಟ್ ಮೇಡ್ ವೆನ್ ಸೇಲ್ಸ್ ಆರ್ 1,20,000,
ನೆಕ್ಸ್ಟ್ ರಿಕ್ವೈರ್ಮೆಂಟು ವೇರಿಯಬಲ್ ಕಾಸ್ಟ್ ಆಫ್ ದ 2 ಪೀರಿಯಡ್ಸ್ ಅಂದರೆ 2 ವರ್ಷದ್ದು ಆ್ಯಂಡ್ MOS, ಫೈನಲಿ MOS. ಓಕೆ, ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ದಾರೆ. ನಾನು ನಿಮ್ಗೆ ಮೊದಲೇ ಕ್ಲಾಸಲ್ಲಿ ಹೇಳಿದ್ದೆ, ಈ ಥರ 2 ವರ್ಷದ ಡೇಟಾನ ಕೊಟ್ಟಾಗ ನಾವು PV ರೇಷಿಯೋನ ನೇರವಾಗಿ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ನೀಡ್ ನಾಟ್ ಟು ಕ್ಯಾಲ್ಕುಲೇಟ್ ಕಾಂಟ್ರಿಬ್ಯೂಷನ್. ಈ ಥರ 2 ವರ್ಷದ ಡೇಟಾ ಸೇಲ್ಸು ಮತ್ತು ಪ್ರಾಫಿಟ್ ಬಗ್ಗೆ ಡೇಟಾ ಕೊಟ್ಟಾಗ PV ರೇಷಿಯೋಗೆ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕಂತ ಹೇಳಿದ್ದೆ. ಯಾವ ಫಾರ್ಮುಲಾ ಅದು? ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ಈ ಫಾರ್ಮುಲಾ ಯೂಸ್ ಆಗೋದು ಈ ಥರ ಕ್ವೆಶನ್ಸ್ ಬಂದಾಗ ಮಾತ್ರ. ಓಕೆನಾ? ಸೊ ಇದೇ ಫಾರ್ಮುಲಾನ ನಾವು ಅಪ್ಲೈ ಮಾಡ್ಕೊಂಡು ಈಗ ಲೆಕ್ಕನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ರಿಕ್ವೈರ್ಮೆಂಟು PV ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ PV ರೇಷಿಯೋಗೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಚೇಂಜ್ ಇನ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ಚೇಂಜ್ ಇನ್ ಪ್ರಾಫಿಟ್ ಅಂದರೆ 2015 20,000 ಇದೆ, 2014 15,000 ಇದೆ. 20,000 ಮೈನಸ್ 15,000. ಚೇಂಜ್ ಇನ್ ಸೇಲ್ಸ್ ಅಂತ ಅಂದರೆ ಚೇಂಜ್ ಇನ್ ಸೇಲ್ಸು 2015 1,60,000 ಇದೆ, 2014 1,40,000 ಇದೆ, ಇಂಟು 100. ಓಕೆನಾ? 20,000 ಮೈನಸ್ 15,000 ಡಿವೈಡೆಡ್ ಬೈ 1,60,000 ಮೈನಸ್ 1,40,000 ಇಂಟು 100, ವಿಚ್ ಕಮ್ಸ್ ಅರೌಂಡ್ 25%. 25% ಬರುತ್ತೆ PV ರೇಷಿಯೋ. ಓಕೆ, ನೆಕ್ಸ್ಟು ಬ್ರೇಕ್ ಇವನ್ ಪಾಯಿಂಟನ್ನು ಕಂಡುಹಿಡಿಯೋಣ, BEP. See, if the contribution margin is 25% of sales, the variable cost will be 75% of the sale. ನಮಗಿಲ್ಲಿ ಫಿಕ್ಸ್ಡ್ ಕಾಸ್ಟ್ ಬೇಕೇ ಬೇಕು. BEPಯನ್ನು ಕಂಡುಹಿಡಲಿಕ್ಕೆ ಫಿಕ್ಸ್ಡ್ ಕಾಸ್ಟ್ ಬೇಕು. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ. ಸೊ ನಾನು ಇವಾಗ ಅದಕ್ಕೊಂದು ಮೆಕ್ಯಾನಿಸಮ್ ಅಂದರೆ ಒಂದು ಏನು ಮಾಡಬೇಕು? ಕಾಂಟ್ರಿಬ್ಯೂಷನನ್ನು ಕಂಡುಹಿಡ್ಕೊಂಡು ಕಾಂಟ್ರಿಬ್ಯೂಷನಿಂದ ನಾವು ಈಸಿಯಾಗಿ ಪ್ರಾಫಿಟನ್ನು ಲೆಸ್ ಮಾಡಿಕೊಂಡ್ರೆ ನಮ್ಗೆ ಏನು ಸಿಗುತ್ತೆ? ಫಿಕ್ಸ್ಡ್ ಕಾಸ್ಟ್ ಸಿಕ್ಬಿಡುತ್ತೆ. ಕಾಂಟ್ರಿಬ್ಯೂಷನ್ ಅಂತ ಕಂಡುಹಿಡಿಯೋದು PV ರೇಷಿಯೋ 25% ಅಂತ ಹೇಳಿದ್ದಾರೆ. ವಾಟ್ ಈಸ್ PV ರೇಷಿಯೋ? ನಥಿಂಗ್ ಬಟ್ ಕಾಂಟ್ರಿಬ್ಯೂಷನ್ 25%. ಸೇಲ್ಸಲ್ಲಿ 25% ಕಾಂಟ್ರಿಬ್ಯೂಷನ್ ಆದರೆ ಇನ್ನು ಉಳ್ಕೊಂಡಿರೋ 75% ಏನಾಗಿರಬೇಕು? ಫಿಕ್ಸ್ಡ್ ಕಾಸ್ಟ್ ಆಗಿರಬೇಕು, ವೇರಿಯಬಲ್ ಕಾಸ್ಟ್ ಆಗಿರಬೇಕು ಅಲ್ವಾ? If the contribution margin is 25% of sales, the variable cost will be 75% of the sale. Therefore, ಯಾವ್ದಾದ್ರು ಒಂದು ವರ್ಷ ಡೇಟಾ ತಗೊಳ್ಳೋಣ. 2014 ಸೇಲ್ಸ್ ಬಂದ್ಬಿಟ್ಟು 1,40,000 ಇದೆ. ಅದಕ್ಕೆ 75% ಅಂದರೆ 1,05,000 ರೂಪಾಯಿ. ಈ 1,05,000 ರೂಪಾಯಿ ಏನಾಗುತ್ತೆ? 2014 ಇಸ್ವಿಯ ವೇರಿಯಬಲ್ ಕಾಸ್ಟ್ ಆಗುತ್ತೆ. ಓಕೆನಾ? ಈ ವೇರಿಯಬಲ್ ಕಾಸ್ಟಿಂದ ನಾವೇನು ಮಾಡ್ಬೋದು? ಟೋಟಲ್ ಕಾಸ್ಟಿಂದ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿಕೊಂಡ್ರೆ ನಮಗೆ ಫಿಕ್ಸ್ಡ್ ಕಾಸ್ಟು ಸಿಗುತ್ತೆ. ಹೇಗೆ ಮಾಡೋದಂತ ನೆಕ್ಸ್ಟ್ ನೋಡೋಣ. ಟೋಟಲ್ ಕಾಸ್ಟ್ ಫಾರ್ ದ ಸೇಮ್ ಇಯರ್ ಅಂದರೆ 2014 ಇಸ್ವಿಗೆ ಟೋಟಲ್ ಕಾಸ್ಟ್ ಎಷ್ಟು? 1,25,000. ಹೆಂಗೆ ಗೊತ್ತಾಯಿತು 1,25,000 ಅಂತ? ಸೇಲ್ಸ್ ಮೈನಸ್ ಪ್ರಾಫಿಟ್. 2014 ಸೇಲ್ಸು 1,40,000 ಇತ್ತು, ಪ್ರಾಫಿಟ್ 15,000 ಇತ್ತು. 1,40,000ದಲ್ಲಿ 15,000 ಹೋದರೆ ಟೋಟಲ್ ಕಾಸ್ಟ್. ಓಕೆನಾ? ಟೋಟಲ್ ಕಾಸ್ಟು 1,25,000. ಈ ಟೋಟಲ್ ಕಾಸ್ಟಲ್ಲಿ ನಾವು ವೇರಿಯಬಲ್ ಕಾಸ್ಟನ್ನು ಕಳಿಬೇಕು. ವೇರಿಯಬಲ್ ಕಾಸ್ಟ್ ಎಷ್ಟಿದೆ? 1,05,000. 1,25,000ದಲ್ಲಿ 1,05,000 ಲೆಸ್ ಮಾಡಿದ್ರೆ ಉಳ್ಕೊಂಡಿದ್ದು 20,000 ಇದೆಯಲ್ಲ, ಅದೇನಾಗುತ್ತೆ? ನಮಗೆ ಫಿಕ್ಸ್ಡ್ ಕಾಸ್ಟ್ ಆಗುತ್ತೆ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, 2014 ಟೋಟಲ್ ಕಾಸ್ಟು 1,25,000. ಹೇಗೆ ಬಂತು? ಸೇಲ್ಸು 1,40,000, ಸೇಲ್ಸಿಂದ ಪ್ರಾಫಿಟ್ 15,000 ಕಳೆದ್ರೆ ಉಳ್ಕೊಳೋ ಅಮೌಂಟು 1,25,000 ಟೋಟಲ್ ಕಾಸ್ಟ್ ಆಗುತ್ತೆ. ಈ ಟೋಟಲ್ ಕಾಸ್ಟಲ್ಲಿ ಹಿಂದೆ ಹೇಳಿದಂಥ ವೇರಿಯಬಲ್ ಕಾಸ್ಟ್ 1,25,000 ಲೆಸ್ ಮಾಡಿಕೊಂಡ್ರೆ ಉಳ್ಕೊಳ್ಳೋಂಥ ಅಮೌಂಟು 20,000 ಇದೆಯಲ್ಲ, ದಟ್ ಬಿಕಮ್ಸ್ ಫಿಕ್ಸ್ಡ್ ಕಾಸ್ಟ್. ಓಕೆ, ಇವಾಗ BEPಯನ್ನು ಫೈಂಡ್ ಔಟ್ ಮಾಡೋಣ. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. BEP ಇವಾಗ ತಾನೇ ಕಂಡಿಡಿದು 20,000 ಡಿವೈಡೆಡ್ ಬೈ PV ರೇಷಿಯೋ 25%, 80,000. BEP ಎಷ್ಟು? 80,000. ಓಕೆ, ನೆಕ್ಸ್ಟ್ ರಿಕ್ವೈರ್ಮೆಂಟ್ ಅವ್ರು ಏನು ಕೇಳಿದ್ದಾರೆ? ದ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಪ್ರಾಫಿಟ್ ಆಫ್ 40,000. 40,000 ರೂಪಾಯಿ ಲಾಭ ಬರಬೇಕು ಅಂತಂದರೆ ಎಷ್ಟು ಸೇಲ್ಸ್ ಮಾಡಬೇಕು ಕಂಡಿಡೀರಿ ಅಂತ ಹೇಳಿದ್ದಾರೆ ಅವರು. 40,000 ಪ್ರಾಫಿಟ್ ಬರಬೇಕಂದ್ರೆ ಎಷ್ಟು ಸೇಲ್ಸ್ ಮಾಡಬೇಕು? ಓಕೆ, ಎಸ್ಟಿಮೇಟೆಡ್ ಸೇಲ್ಸ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ 20,000, ಪ್ರಾಫಿಟ್ 40,000 ಬೇಕು, ಡಿವೈಡೆಡ್ ಬೈ 25%. ಓಕೆ, 2,40,000 ರೂಪಾಯಿ ಸೇಲ್ ಮಾಡ್ತಿದ್ರೆ ನಮಗೆ 40,000 ರೂಪಾಯಿ ಪ್ರಾಫಿಟ್ಟು ಸಿಗುತ್ತೆ. ನೆಕ್ಸ್ಟ್ ರಿಕ್ವೈರ್ಮೆಂಟ್ ಅವ್ರು ಕೇಳಿರೋದೇನಪ್ಪ ಅಂತಂದರೆ, ದಿ ಪ್ರಾಫಿಟ್ ಮೇಡ್ ವೆನ್ ಸೇಲ್ಸ್ ಆರ್ 1,20,000. 1,20,000 ಸೇಲ್ ಮಾಡ್ತಿದ್ರೆ, ಸೇಲ್ಸ್ ಆಗ್ತಿದ್ದಾಗ ಎಷ್ಟು ಪ್ರಾಫಿಟ್ ಬರುತ್ತೆ? ಓಕೆ, ಇದಕ್ಕೂ ಕೂಡ ಎಸ್ಟಿಮೇಟೆಡ್ ಸೇಲ್ಸ್ ಈಕ್ವೇಷನನ್ನು ಯೂಸ್ ಮಾಡ್ಕೊಬೇಕು. ಎಸ್ಟಿಮೇಟೆಡ್ ಸೇಲ್ಸ್ ಈಕ್ವಲ್ಸ್
ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಎಸ್ಟಿಮೇಟೆಡ್ ಸೇಲ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ 1,20,000. ಫಿಕ್ಸ್ಡ್ ಕಾಸ್ಟ್ 20,000 ನಮಗೆ ಗೊತ್ತಿದೆ, ಪ್ರಾಫಿಟ್ ನಮಗೆ ಗೊತ್ತಿಲ್ಲ. ಲೆಟ್ ಪ್ರಾಫಿಟ್ ಬಿ ಪಿ ಅಂತ ಅಂದ್ಕೊಳ್ಳೋಣ. ಆ್ಯಂಡ್ ಪಿ ವಿ ರೇಷಿಯೋ ಈಸ್ 25%. ಈಗ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದಾಗ ನಮಗೇನಾಗುತ್ತೆ, 20,000 ಪ್ಲಸ್ ಪಿ ಈಕ್ವಲ್ಸ್ 1,20,000 ಇಂಟು 25%. ಓಕೆನಾ? 20,000 ಪ್ಲಸ್ ಪಿ 1,20,000ಕ್ಕೆ 25% ಅಂದರೆ 30,000 ಆಗುತ್ತೆ. ಮೈನಸ್ 20,000 ಅವ್ರ ಪ್ರಾಫಿಟ್ ಈಕ್ವಲ್ಸ್ 10,000. ಪ್ರಾಫಿಟ್ ಎಷ್ಟು? 10,000. ಇದನ್ನು ಆಲ್ಟರ್ನೇಟಿವ್ ಬೇರೆ ಮೆಥಡಲ್ಲೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಎಸ್ಟಿಮೇಟೆಡ್ ಪ್ರಾಫಿಟ್ ಈಕ್ವಲ್ಸ್ ಎಸ್ಟಿಮೇಟೆಡ್ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಅಂದರೆ ಹೊಸ ಸೇಲು ಅಂದರೆ ಎಸ್ಟಿಮೇಟೆಡ್ ಸೇಲ್ಸು 1,20,000 ಅಲ್ವಾ, ಕಾಂಟ್ರಿಬ್ಯೂಷನ್ 25% ಅಂದರೆ ಪಿ ವಿ ರೇಷಿಯೋ 25%. ಫಿಕ್ಸ್ಡ್ ಕಾಸ್ಟ್ 20,000 ನಮ್ಗೆ ಗೊತ್ತಿದೆ. 1,20,000ಕ್ಕೆ 25% ಅಂದರೆ 30,000 ಆಗುತ್ತೆ ಕಾಂಟ್ರಿಬ್ಯೂಷನ್ನು, ಮೈನಸ್ ಫಿಕ್ಸ್ಡ್ ಕಾಸ್ಟ್ 20,000. ಸೊ ಪ್ರಾಫಿಟ್ಟು 10,000. ನೀವು ಎಸ್ಟಿಮೇಟೆಡ್ ಸೇಲ್ಸ್ ಫಾರ್ಮುಲಾ ಹಾಕ್ಕೊಂಡಾದರೂ ಕಂಡುಹಿಡಿಬೋದು ಅಥವಾ ಈ ಫಾರ್ಮುಲಾನ ಹಾಕ್ಕೊಂಡಾದರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಿ ಅವೇರ್, ಪಿ ವಿ ರೇಷಿಯೋ ಬಗ್ಗೆ ನೀವು ತುಂಬ ಹುಷಾರಾಗಿರಬೇಕು, ಯಾಕಂದರೆ ಎರಡಕ್ಕೂ ಪಿ ವಿ ರೇಷಿಯೋನೇ ತುಂಬ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ರಿಕ್ವೈರ್ಮೆಂಟ್ ಅವ್ರು ಕೇಳಿರೋದು ವೇರಿಯಬಲ್ ಕಾಸ್ಟ್ ಆಫ್ ದ 2 ಪೀರಿಯಡ್ಸ್. ವೇರಿಯಬಲ್ ಕಾಸ್ಟ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. 2 ವರ್ಷಗಳಲ್ಲಿ ವೇರಿಯಬಲ್ ಕಾಸ್ಟ್ ಎಷ್ಟು. ನಾವು 2014 ಫಿಕ್ಸ್ಡ್ ಕಾಸ್ಟ್ ಒಂದ್ಸಲ ಫಿಕ್ಸ್ಡ್ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಟ್ ವಿಲ್ ರಿಮೇನ್ ಕಾನ್ಸ್ಟೆಂಟ್, ಇಟ್ ವಿಲ್ ರಿಮೇನ್ ಸೇಮ್ ಫಾರ್ ಬೋತ್ ಇಯರ್ಸ್. 2014 15 ಎಲ್ಲ ಕೂಡ ರಿಮೇನ್ ಏನು ಫಿಕ್ಸ್ಡ್ ಕಾಸ್ಟ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಓಕೆ, 2014 ವೇರಿಯಬಲ್ ಕಾಸ್ಟ್ ಎಷ್ಟು ಅಂತ ನಾವು ಕಂಡುಹಿಡ್ಕೊಂಡ್ಬಿಟ್ವಿ, 1,05,000. ಅದೇ 2015 ಎಷ್ಟು ಟೋಟಲ್ ಕಾಸ್ಟ್ ಎಷ್ಟು ಅಂತ ನೋಡ್ಕೋಬೇಕು ನೀವು. ಟೋಟಲ್ ಕಾಸ್ಟ್ ಹೇಗೆ ಗೊತ್ತಾಗುತ್ತೆ? ಸೇಲ್ಸ್ ಮೈನಸ್ ಪ್ರಾಫಿಟ್. 1,60,000 ಮೈನಸ್ 20,000. 1,60,000 ಸೇಲ್ಸು, 20,000 ಪ್ರಾಫಿಟ್ಟು. ಲೆಸ್ ಮಾಡಿಕೊಂಡ್ರೆ 1,40,000 ರೂಪಾಯಿ ಟೋಟಲ್ ಕಾಸ್ಟ್. ಆ 1,40,000ದಲ್ಲಿ ಫಿಕ್ಸ್ಡ್ ಕಾಸ್ಟ್ ಇದೆಯಲ್ಲ 20,000, ಇದನ್ನು ಲೆಸ್ ಮಾಡಿಬಿಟ್ರೆ ನಮ್ಗೆ ಏನಾಗುತ್ತೆ, ಉಳ್ಕೊಂಡಿರೋದು ದ ಎಂಟೈರ್ ಅಮೌಂಟ್ ಬಿಕಮ್ಸ್ ವೇರಿಯಬಲ್ ಕಾಸ್ಟ್. ಸೊ ವೇರಿಯಬಲ್ ಕಾಸ್ಟ್ ಎಷ್ಟು 2015ಕ್ಕೆ 1,20,000. ಆ್ಯಂಡ್ ಕೊನೆಯ ರಿಕ್ವೈರ್ಮೆಂಟು ಈ ಕ್ವೆಷನಲ್ಲಿ MOS ಮಾರ್ಜಿನ್ ಆಫ್ ಸೇಫ್ಟಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಮಾರ್ಜಿನ್ ಆಫ್ ಸೇಫ್ಟಿ ಈಕ್ವಲ್ಸ್ ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. 2014 ಆ್ಯಕ್ಚುಯಲ್ ಸೇಲ್ಸು 1,40,000, ಬ್ರೇಕ್ ಇವನ್ ಸೇಲ್ಸ್ 80,000. 2014ಕ್ಕೆ ಮಾರ್ಜಿನ್ ಆಫ್ ಸೇಫ್ಟಿ 60,000 ಆ್ಯಂಡ್ 2015ಕ್ಕೆ ಮಾರ್ಜಿನ್ ಆಫ್ ಸೇಫ್ಟಿ 80,000. ಸೊ ಇಲ್ಲಿಗೆ ನಿಮ್ಮ ಕ್ವೆಶನ್ ನಂಬರ್ 2 ಏನಿದೆ ಎಂಡ್ ಆಗುತ್ತೆ. ಓಕೆನಾ? ಇಲ್ಲಿಗೆ 2ನೇ ಪ್ರಶ್ನೆ ಉತ್ತರ ಎಂಡ್ ಆಗುತ್ತೆ. ನೆಕ್ಸ್ಟು 3ನೇ ಕ್ವೆಶನ್ಗೆ ಹೋಗೋಣ. ಈ ಕ್ವೆಶನ್ ಸ್ವಲ್ಪ ಡಿಫರೆಂಟ್ ಆಗಿದೆ, ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ನೀವು. ಫಾಲೋಯಿಂಗ್ ಇನ್ಫಾರ್ಮೇಷನ್ ಈಸ್ ಅಬ್ಟೈನ್ಡ್ ಫ್ರಮ್ ದ ಬುಕ್ಸ್ ಆಫ್ XYZ Limited ಫಾರ್ ದ ಇಯರ್ 2018. ಸೇಲ್ಸ್ rupees 2 lakhs, ವೇರಿಯಬಲ್ ಕಾಸ್ಟ್ 1 lakh, ಫಿಕ್ಸ್ಡ್ ಕಾಸ್ಟ್ 60,000. You are required to calculate PV ratio and BEP. One requirement. Second requirement ಬಂದ್ಬಿಟ್ಟು the effect of 20% decrease in fixed cost and 10% decrease in variable cost. Increase ಅಲ್ಲ decrease, both decreases, ಎರಡೂ ಕೂಡ decrease. Variable cost on A above ಅಂದರೆ ಅಲ್ಲಿ ಏನು ಕೊಟ್ಟಿದ್ದಾರೆ ಈಗ ಅದ್ರ ಮೇಲೆ ನೀವು ಅಪ್ಲೈನ ಮಾಡಬೇಕು ಅಂತ. Next one, the percentage increase in production to earn the same amount of net profit as in 2018 if the selling price is reduced by 10%. ಫಸ್ಟು ನಾವೀಗ ಇವಾಗ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕಂಡುಹಿಡ್ಕೊಬೇಕು. ಇದನ್ನು ಸಾಲ್ವ್ ಮಾಡಬೇಕಂದ್ರೆ ಅಷ್ಟೇ ಪ್ರಾಫಿಟ್ ಬರಬೇಕು ಅಂತಂದರೆ, ಸೆಲ್ಲಿಂಗ್ ಪ್ರೈಸ್ ಏನಾದರೂ 10% ಕಡಿಮೆ ಆಗಿಬಿಟ್ರೆ ಸೇಮ್ ಪ್ರಾಫಿಟ್ ಬರಬೇಕು ಅಂದರೆ ಎಷ್ಟು ರೂಪಾಯಿ ಸೇಲನ್ನು ಮಾಡಬೇಕು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ತುಂಬ ಡಿಫ್ರೆಂಟ್ ಆಗಿರೋಂಥ ಕ್ವೆಶನ್ನು, ಸಿಂಪಲ್ ಕ್ಯಾಲ್ಕುಲೇಷನ್ಸು, ಬಟ್ ಕ್ವೆಶನ್ ನೋಡಿದಾಗ ಡಿಫ್ರೆಂಟ್ ಅಂತ ಅನಿಸುತ್ತೆ, ಡಿಫಿಕಲ್ಟ್ ಅಂತ ಅನಿಸುತ್ತೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಸೇಲ್ಸ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಸಿಂಪಲ್ ಇಲ್ಲೇ ಪ್ರಾಫಿಟ್ ಎಷ್ಟು ಬರುತ್ತೆ ಎಲ್ಲ ಈಸಿಯಾಗಿ ಹೇಳ್ಬಿಡ್ಬೋದು. ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಮೊದಲಿಗೆ ಅವ್ರು ಕೇಳಿರೋದೇನು, ಪಿ ವಿ ರೇಷಿಯೋ ಮತ್ತು BEP ಕೇಳಿದ್ದಾರೆ. ಸೊ ನಾವು ಮೊದಲಿಗೆ ಕಾಂಟ್ರಿಬ್ಯೂಷನನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಪಿ ವಿ ರೇಷಿಯೋ ಕಂಡಿಯಾಗಿ ಬರಲ್ಲ. ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೇಲ್ಸ್ 2 ಲಕ್ಷ ಇದೆ, ವೇರಿಯಬಲ್ ಕಾಸ್ಟ್ 1 ಲಕ್ಷ ಇದೆ. ಸೊ ಕಾಂಟ್ರಿಬ್ಯೂಷನ್ ಈಸ್ 1 lakh. ಹಾಗಾದರೆ ಪಿ ವಿ ರೇಷಿಯೋ ಎಷ್ಟಾಗುತ್ತೆ? ಪಿ ವಿ ರೇಷಿಯೋ ಈಕ್ವಲ್ಸ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. 1 ಲಕ್ಷ ಡಿವೈಡೆಡ್ ಬೈ 2 ಲಕ್ಷ ಇಂಟು 100. ಪಿ ವಿ ರೇಷಿಯೋ ಬಂದು 50%. ನೆಕ್ಸ್ಟು BEP ಹೋಗೋಣ.
ಬ್ರೇಕ್ ಇವನ್ ಪಾಯಿಂಟ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ 60,000 ಅಂತ ಅವರೇ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಪಿ ವಿ ರೇಷಿಯೋ ಬಂದ್ಬಿಟ್ಟು 50%. ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಬ್ರೇಕ್ ಇವನ್ ಸೇಲ್ಸ್ ಎಷ್ಟಾಯಿತು? 1,20,000. ಸೆಕೆಂಡ್ ಕ್ವೆಶನ್ ಹೇಳ್ತಾರೆ, ದಿ ಎಫೆಕ್ಟ್ ಆಫ್ 20% ಡಿಕ್ರೀಸ್ ಇನ್ ಫಿಕ್ಸ್ಡ್ ಕಾಸ್ಟ್. ಲಿಸನ್ ಕೇರ್ಫುಲಿ. ಫಿಕ್ಸ್ಡ್ ಕಾಸ್ಟು 20% ಕಡಿಮೆ ಆಗುತ್ತೆ, ಜೊತೆಗೆ ವೇರಿಯಬಲ್ ಕಾಸ್ಟು 10% ಕಡಿಮೆ ಆಗುತ್ತೆ. ಎರಡೂ ಚೇಂಜಸ್ಸು ಕೂಡ ಅಪ್ಲೈ ಮಾಡಬೇಕು ಅಟ್ ಎ ಟೈಮ್. ಫಿಕ್ಸ್ಡ್ ಕಾಸ್ಟ್ 20% ಕಡಿಮೆ ಮಾಡಬೇಕು, ವೇರಿಯಬಲ್ ಕಾಸ್ಟನ್ನು 10% ಕಡಿಮೆ ಮಾಡಬೇಕು. ಇವೆರಡನ್ನೂ ಕಡಿಮೆ ಮಾಡಿದಾಗ ಪಿ ವಿ ರೇಷಿಯೋ ಎಷ್ಟಾಗುತ್ತೆ, ಬಿ ಇ ಪಿ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಈಗ ಅಪ್ಲೈ ಮಾಡೋಣ ಒನ್ ಬೈ ಒನ್. ದ ಪ್ರೆಸೆಂಟ್ ಫಿಕ್ಸ್ಡ್ ಕಾಸ್ಟ್ ಈಸ್ 60,000. ಈಗ ಕೊಟ್ಟಿರೋ ಪ್ರಕಾರ ಕ್ವೆಶನಲ್ಲಿ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ? 60,000. ಅದು 20% ಕಡಿಮೆ ಆಗುತ್ತೆ ಅಂತಂದರೆ 60,000ಕ್ಕೆ 20% ಅಂದರೆ 12,000. ಹೊಸ ಫಿಕ್ಸ್ಡ್ ಕಾಸ್ಟ್ ಎಷ್ಟು? 48,000. ಹೆಂಗೆ? 60,000 ಇತ್ತು, ಓಕೆನಾ? 12,000 ಕಡಿಮೆ ಆದರೆ ಎಷ್ಟಾಗುತ್ತೆ? ಬಿಕಮ್ಸ್ 48,000. 60ರಲ್ಲಿ 12,000 ಹೋದರೆ 48,000 ರೂಪಾಯಿ ಆಗುತ್ತೆ. ಇದು ಒಂದು ಚೇಂಜ್ ಅಪ್ಲೈ ಮಾಡಿದ್ವಿ. ಆ್ಯಂಡ್ ದ ಸೆಕೆಂಡ್ ಚೇಂಜ್ ಈಸ್, ಎರಡನೇ ಚೇಂಜ್ ಏನು? ವೇರಿಯಬಲ್ ಕಾಸ್ಟನ್ನು 10% ಕಡಿಮೆ ಮಾಡಬೇಕು. ಪ್ರೆಸೆಂಟ್ಲಿ ವೇರಿಯಬಲ್ ಕಾಸ್ಟ್ ಎಷ್ಟಿದೆ? 1,00,000 ಇದೆ. ಆ್ಯಂಡ್ ದಿ ಎಕ್ಸ್ಪೆಕ್ಟೆಡ್ ಫಾಲ್ ಈಸ್ 10%. ಎಷ್ಟು ಕಡಿಮೆ ಮಾಡಬೇಕು? 10%. ಸೊ 1,00,000ಕ್ಕೆ 10% ಅಂದರೆ 10,000. ಹಾಗಾದರೆ ಹೊಸ ವೇರಿಯಬಲ್ ಕಾಸ್ಟ್ ಎಷ್ಟಾಗುತ್ತೆ? 90,000 ರೂಪಾಯಿ ಆಗುತ್ತೆ. ಹೊಸ ಫಿಕ್ಸ್ಡ್ ಕಾಸ್ಟು 48,000, ಹೊಸ ವೇರಿಯಬಲ್ ಕಾಸ್ಟು 90,000. ನೆನ್ಪಿಟ್ಕೊಳ್ಳಿ. ಓಕೆ, ನ್ಯೂ ಕಾಂಟ್ರಿಬ್ಯೂಷನ್. ಈಗ ಹೊಸ ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ಕಂಡುಹಿಡಬೇಕು. ಸೇಲ್ಸ್ ಮೈನಸ್ ನ್ಯೂ ವೇರಿಯಬಲ್ ಕಾಸ್ಟ್. ನೀವೇನು ಫಾರ್ಮುಲಾ ಬರ್ಕೊಬೇಕಂದಾಗ ತುಂಬ ಹುಷಾರಾಗಿರಬೇಕು. ಸೇಲ್ಸ್ ಚೇಂಜ್ ಆಗಿಲ್ಲ, ಸೇಲ್ಸ್ ಸೇಮ್ ಇರುತ್ತೆ. ಸೇಲ್ಸ್ 2,00,000 ಹೆಂಗಿದೆಯೋ ಹಂಗೆ ಇರುತ್ತೆ. ಬಟ್ ವೇರಿಯಬಲ್ ಕಾಸ್ಟನ್ನು 10% ರೆಡ್ಯೂಸ್ ಮಾಡಿದ್ದೀವಿ. ಇಟ್ ಹಸ್ ಬಿಕಮ್ 90,000 ನಾವು. 2,00,000ದಲ್ಲಿ 90,000 ಹೋದರೆ ಹೊಸ ಕಾಂಟ್ರಿಬ್ಯೂಷನ್ ಎಷ್ಟು? 1,90,000. ಸಾರಿ, 1,10,000. ನೆಕ್ಸ್ಟು ಪಿ ವಿ ರೇಷಿಯೋ. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಕಾಂಟ್ರಿಬ್ಯೂಷನ್ 1,10,000 ಬಂದಿದೆ, ಸೇಲ್ಸ್ 2,00,000 ಹಂಗೆ ಇದೆ, ಇಂಟು 100. ನಮಗೆ ಬರ್ತಾ ಇರೋವಂಥ ಹೊಸ ಪಿ ವಿ ರೇಷಿಯೋ 55,000. ಓಕೆನಾ? ಇದಾದಮೇಲೆ ನಾವು ಇವಾಗ ಬ್ರೇಕ್ ಇವನ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡೋಣ. ಬಿ ಇ ಪಿ ಎಷ್ಟು ಬರುತ್ತೆ ಅಂತ ನೋಡೋಣ. ನ್ಯೂ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ನ್ಯೂ ಫಿಕ್ಸ್ಡ್ ಕಾಸ್ಟ್ ಅಂತ ಕೊಟ್ಟಿದ್ದೀನಿ, ಯಾಕಂದರೆ ಫಿಕ್ಸ್ಡ್ ಕಾಸ್ಟ್ 60,000 ಇತ್ತು, 20% ರೆಡ್ಯೂಸ್ ಆಗಿದೆ, ಅಂದರೆ 48,000 ಆಗಿದೆ. 48,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ, 55%. ಹೊಸ ಬಿ ಇ ಪಿ ಎಷ್ಟು? 87,273. ಯಾವಾಗ ಇದು? ಫಿಕ್ಸ್ಡ್ ಕಾಸ್ಟು 20% ಕಡಿಮೆ ಆಗಿ ವೇರಿಯಬಲ್ ಕಾಸ್ಟು 10% ಕಡಿಮೆ ಆದರೆ ಬಿ ಇ ಪಿ ಎಷ್ಟು ಬರುತ್ತೆ? 87,273. ಓಕೆ. ಆ್ಯಂಡ್ ಮೂರನೇ ಕ್ವೆಶನಲ್ಲಿ ಲಾಸ್ಟ್ ಎಲಿಮೆಂಟು, ಕೊನೆ ರಿಕ್ವೈರ್ಮೆಂಟ್ ಏನು ಹೇಳಿದ್ದಾರೆ ಅವರು ಅಂತಂದರೆ, ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಟು ಅರ್ನ್ ದ ಸೇಮ್ ಅಮೌಂಟ್ ಆಫ್ ನೆಟ್ ಪ್ರಾಫಿಟ್ ಆಸ್ ಇನ್ 2018 ಇಫ್ ದ ಸೆಲ್ಲಿಂಗ್ ಪ್ರೈಸ್ ಇಸ್ ರೆಡ್ಯೂಸ್ ಬೈ 10%. ಸೆಲ್ಲಿಂಗ್ ಪ್ರೈಸ್ ಏನಾದರೂ 10% ಕಡಿಮೆ ಆದರೆ 2018 ಎಷ್ಟು ಪ್ರಾಫಿಟ್ ಬಂದಿತ್ತೋ ಅಷ್ಟೇ ಪ್ರಾಫಿಟನ್ನು ಸಂಪಾದನೆ ಮಾಡಬೇಕು ಅಂದರೆ ಎಷ್ಟು ಸೇಲ್ಸ್ ಮಾಡಬೇಕು, ಅಂದರೆ ಸೇಲ್ಸಲ್ಲಿ ಇವಾಗಿರೋ ಸೇಲ್ಸು ಎಷ್ಟು % ಜಾಸ್ತಿ ಆಗಬೇಕು ಅಂತ ಹೇಳಿ ಅಂತ ಹೇಳಿದ್ದಾರೆ. ಓಕೆನಾ? ತುಂಬ ಕ್ರಿಟಿಕಲ್ ಆಗಿರೋಂಥ ಕಾನ್ಸೆಪ್ಟು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 2018 ಅಂದರೆ ಈಗ ಪ್ರೆಸೆಂಟಾಗಿ ಎಷ್ಟು ಪ್ರಾಫಿಟ್ ಬರ್ತಿದೆಯೋ, ಸೆಲ್ಲಿಂಗ್ ಪ್ರೈಸು 10% ಕಡಿಮೆ ಆದಾಗ ಅಷ್ಟೇ ಪ್ರಾಫಿಟ್ ಬರಬೇಕು ಅಂತಂದರೆ ಇವಾಗಿರೋ ಸೇಲ್ಸು ಎಷ್ಟು ಜಾಸ್ತಿ ಆಗಬೇಕು ಅಂತ, ಎಷ್ಟು % ಜಾಸ್ತಿ ಆಗಬೇಕು ಅದನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಓಕೆ, ಈಗ ಪ್ರೆಸೆಂಟ್ ಪ್ರಾಫಿಟ್ ಎಷ್ಟು ಅಂತ ಕಂಡುಹಿಡ್ಕೊಂಬೋಣ. ಮೊದಲಿಗೆ ಪ್ರೆಸೆಂಟ್ ಪ್ರಾಫಿಟ್ ಈಕ್ವಲ್ಸ್ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಕಾಂಟ್ರಿಬ್ಯೂಷನ್ 1,00,000, 2,00,000 ಸೇಲ್ಸು, 1,00,000 ವೇರಿಯಬಲ್ ಕಾಸ್ಟು ಮೈನಸ್ ಮಾಡಿಕೊಂಡ್ರೆ 1,00,000 ಕಾಂಟ್ರಿಬ್ಯೂಷನ್ ಆಗುತ್ತೆ, ಮೈನಸ್ ಫಿಕ್ಸ್ಡ್ ಕಾಸ್ಟ್ 60,000. ಈಗ ಪ್ರೆಸೆಂಟ್ ಪ್ರಾಫಿಟ್ ಎಷ್ಟು? 40,000. ಓಕೆನಾ? ಇದು ಪ್ರೆಸೆಂಟ್ ಪ್ರಾಫಿಟ್, ನೆನ್ಪಿಟ್ಕೊಳ್ಳಿ. ಈಗ ಚೇಂಜಸನ್ನು ಅಪ್ಲೈ ಮಾಡೋಣ. ಏನಂತ ಹೇಳಿದೆ ನಾವು? ಇಫ್ ದ ಸೆಲ್ಲಿಂಗ್ ಪ್ರೈಸ್ ಈಸ್ ರೆಡ್ಯೂಸ್ಡ್ ಬೈ 10%. ಎಸ್ಟಿಮೇಟೆಡ್ ಚೇಂಜಸ್ ಹೇಳುತ್ತೆ ದ ಸೆಲ್ಲಿಂಗ್ ಪ್ರೈಸ್ ವಿಲ್ ಫಾಲ್ ಬೈ 10%. ಕಡಿಮೆ ಮಾಡಬೇಕು. ಸೆಲ್ಲಿಂಗ್ ಪ್ರೈಸ್ ಅಂದರೆ ಸೇಲ್ಸ್ ಅಂತ. ಲೆಟ್ ಅಸ್ ಅಸ್ಯೂಮ್ ದೇರ್ ಇಸ್ ಓನ್ಲಿ 1 ಯೂನಿಟ್. 1 ಯೂನಿಟ್ಗೆ 2,00,000 ಅಂತ ಅನ್ಕೊಂಬೋಣ. ಪ್ರೆಸೆಂಟ್ ಸೇಲ್ಸ್ ಎಷ್ಟಿದೆ? 2,00,000 ಇದೆ. 10% ಡಿಕ್ರೀಸ್ ಆಗುತ್ತೆ ಅಂತಂದರೆ 20,000 ಡಿಕ್ರೀಸ್ ಆಗಬೇಕು. ನ್ಯೂ ಸೇಲ್ಸ್ ಅಥವಾ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗಬೇಕು? 1,80,000 ಆಗುತ್ತೆ. 2,00,000ದಲ್ಲಿ 20,000 ಹೋದರೆ ಇಟ್ ವಿಲ್ ಬಿಕಮ್ 1,80,000. ದೇರ್ಫೋರ್ ಹೊಸ ಕಾಂಟ್ರಿಬ್ಯೂಷನ್ ನ್ಯೂ ಸೇಲ್ಸು 1,80,000, ವೇರಿಯಬಲ್ ಕಾಸ್ಟ್ ಸೇಮ್ ಇರುತ್ತೆ, ಏನು ಚೇಂಜ್ ಆಗಲ್ಲ, 1,00,000. ಹೊಸ ಕಾಂಟ್ರಿಬ್ಯೂಷನ್ ಎಷ್ಟು? 80,000. ಓಕೆನಾ? ಹೊಸ ಕಾಂಟ್ರಿಬ್ಯೂಷನ್ 80,000 ಇದ್ದರೆ ಪ್ರಾಫಿಟ್ ಎಷ್ಟು ಬರುತ್ತೆ? ಎಷ್ಟು ಬರಬೇಕು ನೋಡೋಣ.
ಓಕೆನಾ. 40,000ನೇ ಪ್ರಾಫಿಟ್ ಬೇಕು ನೆನ್ಪಿಟ್ಕೊಳ್ಳಿ ನಮಗೆ. ಇದಕ್ಕೆ ಎಸ್ಟಿಮೇಟೆಡ್ ಸೇಲ್ಸ್ ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ರಿವೈಸ್ಡ್ ಪಿ ವಿ ರೇಷಿಯೋನ ಕಂಡುಹಿಡ್ಕೊಳ್ಳೋಣ. ಈಗ ನ್ಯೂ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ನ್ಯೂ ಕಾಂಟ್ರಿಬ್ಯೂಷನ್ 80,000, ಸೇಲ್ಸ್ 1,80,000 ಇಂಟು 100, 44.44%, 44.44% ರಿವೈಸ್ಡ್ ಪಿ ವಿ ರೇಷಿಯೋ, ಹೊಸ ಪಿ ವಿ ರೇಷಿಯೋ. ಓಕೆ, ಎಸ್ಟಿಮೇಟೆಡ್ ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 40,000. 40,000 ಪ್ರಾಫಿಟ್ ಬೇಕು ಅಂತಂದರೆ 10% ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಆಗಿದ್ದಾಗ ಇವಾಗಿರೋ ಸೇಲ್ಸು ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಬೇಕು ಅಂತ ಕಂಡುಹಿಡಬೇಕು. ನೆನ್ಪಿಟ್ಕೊಳ್ಳಿ, ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಆರ್ ಸೇಲ್ಸ್. ಓಕೆ, ಎಸ್ಟಿಮೇಟೆಡ್ ಸೇಲ್ಸ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ 60,000, ಅದೇನು ಚೇಂಜ್ ಆಗಲ್ಲ. ಪ್ರಾಫಿಟ್ 40,000 ಬೇಕು. ಪಿ ವಿ ರೇಷಿಯೋ ಇವಾಗ ತಾನೇ ಕಂಡುಹಿಡಿದ್ವಿ, 44.44%. ಹೊಸ ಎಸ್ಟಿಮೇಟೆಡ್ ಸೇಲ್ ಎಷ್ಟು ಬೇಕು ನಮಗೆ? 40,000ನೇ ಬೇಕು ಪ್ರಾಫಿಟ್ಟು. ಸೆಲ್ಲಿಂಗ್ ಪ್ರೈಸ್ 10% ಕಡಿಮೆ ಆದರೂ ಕೂಡ ನಮಗೆ ಪ್ರಾಫಿಟ್ 40,000ನೇ ಬೇಕು ಅಂದರೆ 2,25,023 ರೂಪಾಯಿ ಸೇಲ್ಸ್ ಮಾಡಬೇಕು. ಓಕೆ, ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ? ಪ್ರೆಸೆಂಟ್ಲಿ ವಿ ಆರ್ ಸೆಲ್ಲಿಂಗ್ 2 lakhs. ವಿ ಆರ್ ಅಚೀವಿಂಗ್ ಅ ಸೇಲ್ ಆಫ್ 2 lakhs. 2 ಲಕ್ಷ ಸೇಲ್ ಮಾಡ್ತಿದ್ದೀವಿ. ಸೆಲ್ಲಿಂಗ್ ಪ್ರೈಸ್ ಅಥವಾ ಸೇಲ್ಸ್ 10% ಕಡಿಮೆ ಆದಾಗಲೂ ನಮಗೆ 40,000 ಪ್ರಾಫಿಟೇ ಬೇಕು ಅಂದರೆ ಎಷ್ಟು ಪರ್ಸೆಂಟೇಜು ನಮ್ಮ ಸೇಲ್ಸನ್ನ ಜಾಸ್ತಿ ಮಾಡಬೇಕು ಅಂತ ಕೇಳಿದ್ರು ಕ್ವೆಶನ್. ಸೊ ಹೇಗೆ ಕಂಡುಹಿಡ್ಕೊಳ್ಳೋದು ಅದನ್ನು? ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಆರ್ ಸೇಲ್ಸ್ ಈಕ್ವಲ್ಸ್ ಇನ್ಕ್ರೀಸ್ ಇನ್ ನ್ಯೂ ಸೇಲ್ಸ್ ಡಿವೈಡೆಡ್ ಬೈ ಓಲ್ಡ್ ಸೇಲ್ಸ್ ಇಂಟು 100. ಮೊದಲು 2 ಲಕ್ಷ ಸೇಲ್ ಮಾಡ್ತಿದ್ವಿ, ಈಗ 2,25,023 ರೂಪಾಯಿ ಸೇಲ್ ಮಾಡಬೇಕು. ಓಕೆನಾ, 25,023 ಡಿವೈಡೆಡ್ ಬೈ ಓಲ್ಡ್ ಸೇಲ್ಸು 2 ಲಕ್ಷ ಇಂಟು 100, 12.512%. ಇನ್ಕ್ರೀಸ್ ಇನ್ ಸೇಲ್ಸ್ ಎಷ್ಟು? 12.512%, 12.512%. ಓಕೆನಾ, ಇಲ್ಲಿಗೆ ನಿಮ್ಮ 3ನೇ ಕ್ವೆಶನ್ನು ಎಂಡ್ ಆಗುತ್ತೆ. ಲೆಟ್ ಅಸ್ ಗೋ ಟು ಕ್ವೆಶನ್ ನಂಬರ್ 4. 4ನೇ ಕ್ವೆಶನ್ಗೆ ಹೋಗೋಣ. Number 4 is like this. There is a company. The cost analysis of the company is given below. Cost element ವೇರಿಯಬಲ್ ಕಾಸ್ಟ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ಆ್ಯಂಡ್ ಫಿಕ್ಸ್ಡ್ ಕಾಸ್ಟ್ ಈಸ್ ಆಲ್ಸೋ ಗಿವನ್. ಕಾಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು ಡೈರೆಕ್ಟ್ ಮಟೀರಿಯಲ್, ಅದು 100% ವೇರಿಯಬಲ್ಲು, 32.8%. ದರ್ ಇಸ್ ನೋ ಫಿಕ್ಸ್ಡ್ ಪೋರ್ಷನ್. ಡೈರೆಕ್ಟ್ ಲೇಬರ್ 28.4%. ವೇರಿಯಬಲ್ ಕಾಸ್ಟ್ ಆಸ್ ಎ ಪರ್ಸೆಂಟೇಜ್ ಆಫ್ ಸೇಲ್ಸ್ ನೆನ್ಪಿಟ್ಕೊಳ್ಳಿ. 32.8, 28.4 ಇದೆಲ್ಲ ಕೊಟ್ಟಿರೋದೇನಿದು ಸೇಲ್ಸ್ ಮೇಲೆ. ಇಫ್ ಸೇಲ್ಸ್ ಈಸ್ 100% ಅಥವಾ ₹100 ಅದರಲ್ಲಿ ಇಷ್ಟು ಪರ್ಸೆಂಟು ಇದೆಲ್ಲ ಇರುತ್ತೆ ಅಂತ. ಫ್ಯಾಕ್ಟ್ರಿ ಓವರ್ ಹೆಡಲ್ಲಿ ವೇರಿಯಬಲ್ ಪೋರ್ಷನ್ನು 12.6, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸಲ್ಲಿ ವೇರಿಯಬಲ್ ಪೋರ್ಷನ್ನು 4.1, ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ ವೇರಿಯಬಲ್ ಪೋರ್ಷನ್ನು 1.1. ಅದೇ ಥರ ಫ್ಯಾಕ್ಟ್ರಿ ಓವರ್ ಹೆಡಲ್ಲಿ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ? 1,89,900. ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸಲ್ಲಿ ಫಿಕ್ಸ್ಡ್ ಕಾಸ್ಟು 58,400. ಜನರಲ್ ಎಕ್ಸ್ಪೆಂಡಿಚರಲ್ಲಿ ಫಿಕ್ಸ್ಡ್ ಕಾಸ್ಟು 66,700 ರೂಪಾಯಿ ಇದೆ. ಇದಿಷ್ಟು ಇನ್ಫಾರ್ಮೇಷನ್ ಗಿವನ್. ನಮ್ಗೇನೇನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿದಾರಪ್ಪ ಅಂದರೆ, ಸೇಲ್ಸ್ ಕೊಟ್ಟಿದ್ದಾರೆ. ಈ ವರ್ಷದ ಸೇಲ್ಸು 18,50,000 ಸೇಲ್ಸ್ ಕೊಟ್ಬಿಟ್ಟು ನಮ್ಗೇನು ಕೇಳಿದ್ದಾರೆ ಅಂದರೆ ಬ್ರೇಕ್ ಇವನ್ ಸೇಲ್ಸನ್ನು ಕಂಡುಹಿಡಿಯಿರಿ. ಪ್ರಾಫಿಟ್ ಇನ್ ಬಜೆಟೆಡ್ ಸೇಲ್ಸ್ ವಾಲ್ಯೂಮ್ ಅಂದರೆ 18,50,000 ರೂಪಾಯಿ ಸೇಲ್ಸ್ ಆಗ್ತಿರ್ಬೇಕಂದಾಗ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯಿರಿ. ನೆಕ್ಸ್ಟು ದ ಪ್ರಾಫಿಟ್ ವೆನ್ ಆ್ಯಕ್ಚುಯಲ್ ಸೇಲ್ಸ್ ಡ್ರಾಪ್ ಬೈ 10%. 18,50,000 ಇರೋ ಸೇಲ್ಸು 10% ಕಡಿಮೆ ಆದರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕಂಡುಹಿಡಿಯಿರಿ. ಆ್ಯಂಡ್ ಫೈನಲಿ 18,50,000 ಇರೋವಂಥ ಸೇಲ್ಸು 5% ಇನ್ಕ್ರೀಸ್ ಆದರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. 1 by 1 ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ಲಿ ಮೊದಲನೇದು ಏನು ಕೇಳಿರೋದು ಅವರು ಬ್ರೇಕ್ ಇವನ್ ಸೇಲ್ಸ್. ಮೊದಲಿಗೆ ನಾವು ಕಾಂಟ್ರಿಬ್ಯೂಷನನ್ನು ಕಂಡುಹಿಡ್ಕೊಂಬೋಣ. ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೇಲ್ಸು 18,50,000 ಇದೆ, ಮೈನಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟು 79% ಅಂತ ಹೇಳಿದ್ದೀನಿ. ಯಾಕೆ 79%? ಟೋಟಲ್ ವೇರಿಯಬಲ್ ಕಾಸ್ಟ್ ನೋಡಿ, 32.8, 28.4, 12.6, 4.1, 1.1 ಆ್ಯಡ್ ಮಾಡಿಕೊಂಡ್ರೆ 79% ಆಗುತ್ತೆ. ಅಂದರೆ ಸೇಲ್ಸ್ ಮೇಲೆ 79% ವೇರಿಯಬಲ್ ಕಾಸ್ಟ್ ಇದೆ ಅಂತ ಅರ್ಥ. ವಿಚ್ ಕಮ್ಸ್ ಅರೌಂಡ್ 14,61,500. ಹಾಗಾದರೆ ಕಾಂಟ್ರಿಬ್ಯೂಷನ್ ಆಗುತ್ತೆ 3,88,500 ರೂಪಾಯಿ. ಈಗ ಪಿ ವಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋಣ. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100, 3,88,500 ಡಿವೈಡೆಡ್ ಬೈ 18,50,000 ಇಂಟು 100. ಪಿ ವಿ ರೇಷಿಯೋ ಬಂದು 21%. ಅವ್ರು ಕೇಳಿರೋದು ಮೊದಲನೇ ರಿಕ್ವೈರ್ಮೆಂಟು ಬ್ರೇಕ್ ಇವನ್ ಪಾಯಿಂಟ್. ಬ್ರೇಕ್ ಇವನ್ ಪಾಯಿಂಟ್ ಎಷ್ಟು?
ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟು 3,15,000. 3,15,000 ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಕ್ವೆಶನಲ್ಲೇ ಇದೆ. 1,89,900, 58,400, 66,700 ಮೂರನ್ನು ಆ್ಯಡ್ ಮಾಡಿಕೊಂಡ್ರೆ 3,15,000 ಬರುತ್ತೆ. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಪಿ ವಿ ರೇಷಿಯೋ ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 21%. ಸೊ ಬ್ರೇಕ್ ಇವನ್ ಪಾಯಿಂಟ್ ಎಷ್ಟಾಗುತ್ತೆ? 15 lakhs. ಇಲ್ಲಿಗೆ ನಾವು ಮೊದಲನೇ ಕ್ವೆಶನ್ಗೆ ಆನ್ಸರ್ ಮಾಡಿದ್ದೀವಿ. ಓಕೆನಾ. ನೆಕ್ಸ್ಟ್ ಕೇಳಿರೋದೇನಪ್ಪ ಅಂತಂದರೆ ದ ಪ್ರಾಫಿಟ್ ಇನ್ ಬಜೆಟೆಡ್ ಸೇಲ್ಸ್ ವಾಲ್ಯೂಮ್. ಅಂದರೆ ಬಜೆಟೆಡ್ ಸೇಲ್ಸ್ ವಾಲ್ಯೂಮ್ ಬಂದ್ಬಿಟ್ಟು 18,50,000. 18,50,000 ಸೇಲ್ಸ್ ಆಗ್ತಿರ್ಬೇಕಂದಾಗ ಪ್ರಾಫಿಟ್ ಎಷ್ಟು ಬರುತ್ತೆ ಹೇಳಿ ಅಂತ ಹೇಳಿದ್ದಾರೆ. ಸಿಂಪಲ್ಲು, ಪ್ರಾಫಿಟ್ ಈಕ್ವಲ್ಸ್ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಕಾಂಟ್ರಿಬ್ಯೂಷನ್ನು 3,80,500 ಈಗ ತಾನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ, ಮೈನಸ್ ಫಿಕ್ಸ್ಡ್ ಕಾಸ್ಟ್ 3,15,000. ಪ್ರಾಫಿಟ್ ಎಷ್ಟು ಬರುತ್ತಪ್ಪ ಅಂದರೆ 73,500. ನೆಕ್ಸ್ಟ್ ರಿಕ್ವೈರ್ಮೆಂಟು ದ ಪ್ರಾಫಿಟ್ ವೆನ್ ಸೇಲ್ಸ್ ಡ್ರಾಪ್ ಬೈ 10%. ಇರೋಂಥ 18,50,000 ಸೇಲ್ಸ್ ಏನಿದೆ ಅದು 10% ಡ್ರಾಪ್ ಆದಾಗ ಎಷ್ಟು ಪ್ರಾಫಿಟ್ ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, 10% ಡ್ರಾಪ್ ಅಂದರೆ 18,50,000ಕ್ಕೆ 10% ಅಂದರೆ 1,85,000. 18,50,000ದಲ್ಲಿ 1,85,000 ಲೆಸ್ ಮಾಡಿಕೊಂಡ್ರೆ 16,65,000 ರೂಪಾಯಿ ಆಯಿತು. ಓಕೆನಾ, ಸೇಲ್ಸ್, ಹೊಸ ಸೇಲ್. ಇದ್ರ ಮೇಲೆ ಎಷ್ಟು ಪ್ರಾಫಿಟ್ ಬರುತ್ತೆ ನೋಡಿ. ವೇರಿಯಬಲ್ ಕಾಸ್ಟ್ ಬಗ್ಗೆ ಏನೂ ಹೇಳಿಲ್ಲ. ವೇರಿಯಬಲ್ ಕಾಸ್ಟ್ ವಿಲ್ ರಿಮೇನ್ ಕಾನ್ಸ್ಟೆಂಟ್. ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ, ಫಸ್ಟ್ ಕ್ವೆಶನನ್ನು ಎಕ್ಸ್ಪ್ಲೈನ್ ಮಾಡಬೇಕಂದಾಗಲೇ ನಾವೇನೇ ಚೇಂಜಸನ್ನು ಅಪ್ಲೈ ಮಾಡಬೇಕಂದಾಗಲೂ ಯಾವುದಕ್ಕೆ ಹೇಳಿರ್ತಾರೆ ಅದಕ್ಕೆ ಮಾತ್ರ ಅಪ್ಲೈ ಮಾಡಬೇಕು. ರಿಮೈನಿಂಗ್ ಇರೋದೆಲ್ಲ ಕೂಡ ಕಾನ್ಸ್ಟೆಂಟ್ ಇರುತ್ತೆ. ಪ್ರಾಫಿಟ್ ಈಕ್ವಲ್ಸ್ ನ್ಯೂ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ನ್ಯೂ ಕಾಂಟ್ರಿಬ್ಯೂಷನ್ ಅಗೇನ್ ಹೆಂಗೆ ಕಂಡುಹಿಡಿಯೋದು? ಹೊಸ ಸೇಲ್ ಮೇಲೆ ಕಾಂಟ್ರಿಬ್ಯೂಷನ್ನು. ಈಗ 79% ವೇರಿಯಬಲ್ ಕಾಸ್ಟ್ ಆದರೆ ಇನ್ನು ಉಳ್ಕೊಂಡಿರೋ 21% ಏನಾಗಿರುತ್ತೆ? ಕಾಂಟ್ರಿಬ್ಯೂಷನ್ ಆಗಿರಲೇಬೇಕು ಅಲ್ವಾ. ಹೊಸ ಸೇಲ್ಸ್ ಎಷ್ಟು? 16,65,000 ಇಂಟು 21%, ಅದು ಹೊಸ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಚೇಂಜ್ ಆಗುತ್ತೆ ಅಂತ ಇಲ್ಲ, ಏನು ಹೇಳಿಲ್ಲ. ದಟ್ ವಿಲ್ ರಿಮೈನ್ ಕಾನ್ಸ್ಟೆಂಟ್ 3,15,000. ಸೊ 3,49,650 ಮೈನಸ್ 3,15,000. ಪ್ರಾಫಿಟ್ ಎಷ್ಟು ಬರುತ್ತೆ? 34,650. ಯಾವಾಗ? ಇನ್ ಕೇಸ್ 18.5 ಲಕ್ಷ ಇರೋ ಸೇಲ್ಸ್ ಏನಾದರೂ 10% ಕಡಿಮೆ ಆದರೆ ಕಂಪನಿಗೆ ಬರುವಂಥ ಪ್ರಾಫಿಟ್ಟು 34,650. ನೆಕ್ಸ್ಟ್ ಕೊನೆಯ ರಿಕ್ವೈರ್ಮೆಂಟ್ ಅನ್ಕೋತೀನಿ, ದ ಪ್ರಾಫಿಟ್ ವೆನ್ ಸೇಲ್ಸ್ ಇನ್ಕ್ರೀಸಸ್ ಬೈ 5%. ಅದೆಷ್ಟು ಬರುತ್ತೆ ನೋಡೋಣ. ನೆಕ್ಸ್ಟ್ ರಿಕ್ವೈರ್ಮೆಂಟ್ ಏನು? ದ ಪ್ರಾಫಿಟ್ಸ್ ವೆನ್ ಸೇಲ್ಸ್ ಇನ್ಕ್ರೀಸಸ್ ಬೈ 5%. ದ ಸೇಲ್ಸ್ ವ್ಯಾಲ್ಯೂ ವಿಲ್ ಬಿ 19,42,500. ಯಾಕೆ 19,42,500? ಈಗ ಪ್ರೆಸೆಂಟ್ಲಿ 18,50,000 ಇತ್ತು, ಅದು 5% ಅಂದರೆ 92,500. ಅದೆರಡನ್ನು ಆ್ಯಡ್ ಮಾಡಿಕೊಂಡಾಗ ಹೊಸ ಸೇಲ್ಸ್ ಎಷ್ಟಾಗುತ್ತೆ? 19,42,500 ರೂಪಾಯಿ ಆಗುತ್ತೆ. ಓಕೆ, ಪ್ರಾಫಿಟ್ಸ್ ಈಕ್ವಲ್ಸ್ ನ್ಯೂ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನ್ಯೂ ಕಾಂಟ್ರಿಬ್ಯೂಷನ್ ಹೆಂಗೆ ಬರುತ್ತೆ? ಸೇಲ್ಸ್ 100% ಇದೆ ಅಂತಂದರೆ ಅದರಲ್ಲಿ 79% ವೇರಿಯಬಲ್ ಕಾಸ್ಟ್ ಇರುತ್ತೆ ಅಂತ ಕ್ವೆಶನಲ್ಲೇ ಹೇಳ್ಬಿಟ್ಟಿದ್ದಾರೆ. ಸೇಲ್ಸಲ್ಲಿ ಕಾಂಟ್ರಿಬ್ಯೂಷನ್ ವೇರಿಯಬಲ್ ಕಾಸ್ಟ್ 79 ಲೆಸ್ ಮಾಡಿಕೊಂಡ್ರೆ ಉಳ್ಕೊಂಡಿರೋದು ಕಾಂಟ್ರಿಬ್ಯೂಷನ್ ಎಷ್ಟು? 21, ಅಂದರೆ 21%. ನ್ಯೂ ಕಾಂಟ್ರಿಬ್ಯೂಷನ್ ಅಂದರೆ ಹೊಸ ಸೇಲ್ಸ್ 19,42,500 ಇಂಟು 21% ಮೈನಸ್ ಫಿಕ್ಸ್ಡ್ ಕಾಸ್ಟ್ 3,15,000. ದಟ್ ವಿಲ್ ರಿಮೇನ್ ಕಾನ್ಸ್ಟೆಂಟ್. ನ್ಯೂ ಕಾಂಟ್ರಿಬ್ಯೂಷನು 4,07,925 ಬರುತ್ತೆ. ಫಿಕ್ಸ್ಡ್ ಕಾಸ್ಟು 3,15,000. ಸೊ ಪ್ರಾಫಿಟ್ಟು 92,925. ಇದು ಯಾವಾಗ? ಸೇಲ್ಸು 5% ಜಾಸ್ತಿ ಆದರೆ. ಓಕೆನಾ? ಸರಿ ಮಕ್ಕಳೇ, ಈಗ ನಾನು ನಿಮಗೆ 4 ಕ್ವೆಶನ್ಸು ಮತ್ತು ಆ 4 ಕ್ವೆಶನ್ಗಳಿಗೆ ಆನ್ಸರನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೇನು ಮಾಡಬೇಕಂತಂದರೆ ಈ 4 ಕ್ವೆಶನ್ಸ್ಗಳನ್ನ ಮನೇಲಿ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಈ 4 ಕ್ವೆಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಇರೋವಂಥ ಕ್ವೆಶನ್ಸ್ಗಳು, 15 ಮಾರ್ಕ್ಸ್ಗೆ ಬರೋವಂಥ ಕ್ವೆಶನ್ಸ್ಗಳು. ಇಲ್ಲಿಗೆ ನಾನು ಮಾರ್ಜಿನಲ್ ಕಾಸ್ಟಿಂಗ್ ಚಾಪ್ಟರ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಚಾಪ್ಟರ್ನ ಐ ವಿಲ್ ಸ್ಟಾರ್ಟ್. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಚಾಪ್ಟರ್ನ ನಾನು ಶುರು ಮಾಡ್ತೀನಿ. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಚಾಪ್ಟ್ರಲ್ಲಿ ನಿಮಗೆ ಥಿಯರಿ ಪಾರ್ಟ್ ಏನಿದೆ ಅದನ್ನು ಒಂದು ವೀಡಿಯೋನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿ, ನೆಕ್ಸ್ಟು ನಿಮಗೆ ಲೆಕ್ಕಗಳನ್ನ ಇನ್ನೊಂದು ವೀಡಿಯೋನಲ್ಲಿ ಐ ವಿಲ್ ಎಕ್ಸ್ಪ್ಲೈನ್. ಓಕೆನಾ? ಏನಾದ್ರು ಡೌಟ್ಸ್ ಇದ್ದರೆ ನಿಮ್ಗೆ ಈ ಕ್ವೆಶನ್ಸ್ಗಳಲ್ಲಿ ಅಥವಾ ಆನ್ಸರ್ ಎಕ್ಸ್ಪ್ಲನೇಷನ್ ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ನೀವು ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡ್ಬೋದು, ಆರ್ ಎಲ್ಸ್ ನನಗೆ ಕಾಲ್ ಮಾಡಿ ಕೇಳ್ಬೋದು. ಓಕೆನಾ? ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.